Dura te llama, Galadei vazia da noite, Gavariz sakala pendestre, Bugare da tita vas nova pista. ನೋಡಿದ್ರಲ್ಲ 17 ಲಕ್ಷ ಥಾರ್ ರಾಕ್ಸಿನ 80 ಲಕ್ಷ ರ್ಯಾಂಗ್ಲರ್ಗೆ ಕನ್ವರ್ಟ್ ಮಾಡಿರೋದು ಸರ್. ಥಾರ್ ರಾಕ್ಸ್ ಟಾಪ್ ಎಂಡ್ ಮಾಡಲ್ಗೂ ಈ ಥರ ಸೀಟ್ಸ್ ಅಲ್ಲಿ ಆಪ್ಷನ್ ಬರಲ್ಲ ಹಿಂದೆ ಕೂತ್ಕೊಳ್ಳೋರಿಗೆ. ಸೊ ನೋಡಿ ಈ ಥರ ವರ್ಕ್ ಫ್ರಮ್ ಕಾರು ಮಾಡ್ಬೋದು, ಡಿನ್ನರ್ ಬೇಕಂದ್ರೆ ಡಿನ್ನರು ಮಾಡ್ಬೋದು, ಯಾವುದೇ ಥರ ಸಣ್ಣ ಪಟ್ಟ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅದನ್ನು ಮಾಡ್ಬೋದು 2 ಜನ ನಿಂತ್ಕೊಂಡು. ಇವಾಗ ಮುಂದೆ ಕೂತ್ಕೊಳ್ತೀನಿ ಜಮಾನ ಹೋಯ್ತು, ಹಿಂದಕ್ಕೆ ಇದು ಖುಷಿ ಪಡ್ತಾರೆ. ಸೊ ಇದರಲ್ಲಿ ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಕೇಬಲ್ ಏನು ಹುಡ್ಕೋದು ಏನು ಇಲ್ಲ, ವೈರ್ಲೆಸ್ ಚಾರ್ಜರು, ವಾಟರ್ ಬಾಟಲ್ ಇಟ್ಕೋಬಹುದು, ವರ್ಕ್ ಏನ್ ಬೇಕು ಅದು ಮಾಡ್ಕೋಬಹುದು ಆರಾಮಾಗಿ. ಹೌದು, ಸೊ ಕ್ಲೋಸಿಂಗ್ ಸರ್ ಜಸ್ಟ್ ಹೆಂಗೆ ನೋಡಿ ಒಂದೇ ಫಿಂಗರ್ ಅಲ್ಲಿ ಎಲ್ಲ ತೆಗಿಬೇಕಂದ್ರೆ ಈ ತರ ಅಷ್ಟೇ ಜಸ್ಟ್ ಅಷ್ಟೇ. ಹೌದು, ಒಂದು ವಾಟರ್ ಬಾಟಲ್ ಇಟ್ಕೊಳ್ಳಿ. ಹಾ, ಸೊ ಆಂಬಿಯಂಟ್ ಲೈಟು ಸಹ ಬರುತ್ತೆ ಇದರಲ್ಲಿ. ಯಾವುದೇ ತರ ನಿಮ್ಗೆ ಗ್ಯಾಪ್ ಅಂತ ಏನು ಬರಲ್ಲ ನಿಮ್ಗೆ. ಮತ್ತು ಟಿಶ್ಯೂ ಕೇಸನ್ನು ಕೊಟ್ಟಿದ್ದೀನಿ ಒಂದು ಸಿಂಪಲ್ ಆಗಿ ಇದಕ್ಕೆ. ನೋಡಿ, ಯಾರಾದ್ರೂ ಬೇಸಿಕ್ ಥಾರ್ ರಾಕ್ಸ್ ಅಂತಾರ, ಹತ್ತದಕ್ಕೆ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ ಸರ್. ಫುಲ್ಲಿ ಟಾಪ್ ಎಂಡ್ ಮಾಡೆಲ್ ವೆಹಿಕಲ್ಗೆ ಡೋರ್ ಪ್ಯಾಡ್ಗೆ ಈ ತರ ಲೆದರ್ ಬರೋದು. ನಾವು ಬೇಸಿಕ್ ಗಾಡಿಗೆ ಈ ತರ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಸರ್. ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ ಸರ್, ರೆಟ್ರೋ ಕಾರ್ ಕೇರ್ ಅಲ್ಲಿ ಮಾತ್ರ. ಇಡೀ ಕರ್ನಾಟಕದಲ್ಲೇ ಇದೇ ಮೊದಲು ಬಾರಿ ಈ ತರ ಮಾಡಿಫಿಕೇಶನ್ ಮಾಡಿರೋದು. ಸೊ ನೀವು ಡೆಲ್ಲಿ, ಕರೋಲ್ ಬಾಗು ಅಲ್ಲಿ ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಮ್ ಬೆಂಗಳೂರಲ್ಲೇ ಮಾಡ್ತಾರೆ, ನಮ್ ಬೆಂಗಳೂರಲ್ಲೇ ಈ ರೇಂಜ್ಗೆ ಮಾಡಿಫಿಕೇಶನ್ ಮಾಡ್ತಾರೆ. ಬೇಸಿಕ್ ಥಾರ್ ರಾಕ್ಸ್ ತಗೊಂಡಿದೀನಿ ಅಂದ್ರೆ ನೀವು ಹೈ ಎಂಡ್ ಥಾರ್ ರಾಕ್ಸ್ ನ ಮಾಡ್ಸಕ್ ಹೋಗ್ತೀರಾ, ಅದೇ ಬಡ್ಜೆಟ್ ಅಲ್ಲೇ ರ್ಯಾಂಗ್ಲರ್ ರೇಂಜ್ಗೆ ಮಾಡಿಫಿಕೇಶನ್ ಮಾಡ್ಕೊಡ್ತಾರೆ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಬೇಸಿಕ್ ಥಾರ್ ರಾಕ್ಸ್ ನ ಹೈ ಎಂಡ್ ಥಾರ್ ರಾಕ್ಸ್ ಮಾಡ್ಸೋ ಜಮಾನ ಹೋಯ್ತು, ಈಗ ರ್ಯಾಂಗ್ಲರ್ ರೇಂಜಿಗೆ ಮಾಡ್ಸೋ ಜಮಾನ ಬಂತು. ಒನ್ ಅಂಡ್ ಓನ್ಲಿ ರೆಟ್ರೋ ಕಾರ್ ಕೇರ್ ಅಲ್ಲಿ ಆಗುತ್ತೆ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಯಾರಿಗಾದ್ರೂ ಶೇರ್ ಮಾಡಿ. ಯಾಕೆಂದ್ರೆ ಎಷ್ಟೋ ಜನ ಥಾರ್ ರಾಕ್ಸ್ ನ ತಗೊಂತಾ ಇರ್ತಾರೆ, ತಗೊಂಡಾದ್ಮೇಲೆ ಮಾಡಿಫಿಕೇಶನ್ ಮಾಡ್ಸೋದಕ್ಕೆ ಹುಡುಕ್ತಾ ಇರ್ತಾರೆ. ಬಡ್ಜೆಟ್ ಅಲ್ಲೋ ಬೆಸ್ಟ್ ಬಡ್ಜೆಟ್ ಮಾಡ್ಕೊಡ್ತಾರೆ, ಮಾಡಿಫಿಕೇಶನ್ ಅಲ್ಲೋ ಒಂದು 10 ಜನ ತಿರುಗಿ ನೋಡ್ಬೇಕು, ಒಂದು 10 ಜನ ಕೇಳ್ಬೇಕು ಎಲ್ಲಪ್ಪ ಮಾಡಿಸಿದ್ದೆ ಮಾಡಿಫಿಕೇಶನ್ ಅಂತ, ಆ ತರ ಮಾಡ್ಕೊಡ್ತಾರೆ. ಒನ್ ಅಂಡ್ ಓನ್ಲಿ ರೆಟ್ರೋ ಕಾರ್ ಕೇರ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಗೈನ್ ಮತ್ತೆ ರೆಟ್ರೋ ಕಾರ್ ಕಡೆಯಿಂದ ಇನ್ನೊಂದಿಷ್ಟು ಥಾರ್ ರಾಕ್ಸ್ಗಳು, ಥಾರ್ಗಳನ್ನ ಮಾಡಿಫಿಕೇಶನ್ ಮಾಡ್ಕೊಂಡು ತಂದಿದ್ದಾರೆ. ಸೊ ನಮ್ಮ ಮುಂದೆ ಇದೇನು ನೋಡ್ತಾ ಇದ್ರು, ಇದು ಬಂದು ಕಾಸ್ಟಿಂಗ್ ಬಂದ್ಬಿಟ್ಟು 17 ಲಕ್ಷ ಬೇಸಿಕ್ ವೇರಿಯಂಟ್ ಥಾರ್ ರಾಕ್ಸ್ ಇದು. ಸೊ ಈ ಗಾಡಿನ 80 ಲಕ್ಷ 90 ಲಕ್ಷ ಬೆಲೆ ಬಾಳ್ತಕ್ಕಂಥ ರ್ಯಾಂಗ್ಲರ್ ರೇಂಜಿಗೆ ಮಾಡಿಫಿಕೇಶನ್ ಮಾಡಿದ್ದಾರೆ. ಸೊ ನೋಡಿದ ತಕ್ಷಣ ಯಾರು ಥಾರ್ ರಾಕ್ಸ್ ಅಲ್ಲ, ಯಾವ್ದಪ್ಪ ಇದು ಗಾಡಿ ಅನ್ನೋ ತರನೇ ಅನ್ಸುತ್ತೆ. ಬಟ್ ಇದು ಥಾರ್ ರಾಕ್ಸೇ. ಹೌದು. ಇನ್ ಬೇಸಿಕ್ ಅಂದ್ರೆ ಎಷ್ಟು ಲಕ್ಷ ಅಂದ್ರೆ ಸರ್ 17.5 17 ಏನೋ 17 ಲಕ್ಷ ಅಂತ ಕನ್ಸಿಡರ್ ಮಾಡಿ. ಒಳಗಡೆ ಅದೇ ರ್ಯಾಂಗ್ಲರ್ ಕಾಸ್ಟ್ 80 to 90 lakhs rupees ತಗೊಳಕ್ಕಾಗಲ್ಲ. 80 ರಿಂದ 90 ಲಕ್ಷ ಆ ಕಾಸ್ಟ್ ಅಲ್ಲಿ, ಈ ಕಾಸ್ಟ್ ಅಲ್ಲಿ. ಬಟ್ ಅದೇ ತರನೇ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂದ್ರೆ ನಾವು ಡೆಲ್ಲಿಗೆ ಹೋಗ್ಬೇಕು, ಕರೋಲ್ ಬಾಗ್ ಹೋಗ್ಬೇಕು. ಬಟ್ ಆ ಮಾಡಿಫಿಕೇಶನ್ ಇವತ್ತು ಬೆಂಗಳೂರಲ್ಲಿ ಸಿಗ್ತಾ ಇದೆ, ರೆಟ್ರೋ ಕಾರ್ ಕೇರ್ ಸಂಸ್ಥೆ ಕಡೆಯಿಂದಾನೇ ಸಿಗ್ತಾ ಇದೆ. ಹೌದು ಸರ್, ಅಲ್ವಾ? ಹೌದು. ಸೊ ನಿಮ್ ಕಡೆಯಿಂದ 17 ಲಕ್ಷ ರೂಪಾಯಿ ಬೇಸಿಕ್ ವೇರಿಯಂಟ್ ಇರ್ತಕ್ಕಂಥ ಒಂದು ಥಾರ್ ರಾಕ್ಸ್ ನ ಒಂದು ರ್ಯಾಂಗ್ಲರ್ ರೇಂಜಿಗೆ ಮಾಡಿಫಿಕೇಶನ್ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ, ಇದ್ರ ಜೊತೆಗೆ ಪಕ್ಕದಾಗಿ ಇನ್ನೂ 2 ಇದಾವೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಥಾರ್, ಇದು ಮಧ್ಯದಲ್ಲಿ ಸೆಂಟ್ರಲ್ ಇರ್ತಕ್ಕಂಥದ್ದು, ಲಾಸ್ಟಿಗೆ ಇರೋದು ಥಾರ್ ರಾಕ್ಸ್. 3 ಕೂಡ ಮಾಡಿಫಿಕೇಶನ್ ಮಾಡಿದ್ದಾರೆ. ಇದು ಬೇಸಿಕ್ ವೇರಿಯಂಟು, ಇದು ಬೇಸಿಕ್ ವೇರಿಯಂಟು, ಅದು ಮಿಡ್ ವೇರಿಯಂಟ್ ಅಲ್ಲ ಸರ್, ಥಾರ್ ರಾಕ್ಸ್. ಓಕೆ, ನೋಡಿ ನೀವೇನಾದ್ರೂ ಮಾಡಿಫಿಕೇಶನ್ ಮಾಡಿಸ್ಬೇಕು, ಫುಲ್ ಸಕ್ಕದ ಮಾಡ್ಬೇಕಪ್ಪ, ನಮ್ಮ ಬೆಂಗಳೂರಲ್ಲಿ ಯಾರು ಇಲ್ಲ ಮಾಡಿಫಿಕೇಶನ್ ಮಾಡ್ತಕ್ಕಂಥವ್ರು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಂಗಂತೇಳಿ ನೀವು ಡೆಲ್ಲಿ, ಕರೋಲ್ ಬಾಗ್ ಹೋಗಿ ಅಲ್ಲೆಲ್ಲ 3 ನಾಮ ಹಾಕ್ಸ್ಕೊಂಬರೋ ಅವಶ್ಯಕತೆ ಇಲ್ಲ. ದುಡ್ಡೆಲ್ಲ ಹಾಕ್ಸ್ಬಿಟ್ಟು ಅಲ್ಲಿಂದ ಡ್ರೈವಿಂಗ್ ಮಾಡೋದೇನು, ಅಲ್ಲಿಂದ ತಗೊಂಬರೋದೇನು, ಅವೆಲ್ಲ ತಲೆ ಒಂಥರ ಹಿಂಸೆ ಅಂತಾನೆ ಹೇಳ್ಬೋದು. ಬನ್ನಿ, ಈಗ ಈ ಥಾರ್ ರಾಕ್ಸ್ ನ ಬೇಸಿಕ್ 17 ಲಕ್ಷದಿಂದ 70 80 90 ಲಕ್ಷ, ಅದ ರೇಟ್ ನನ್ನ 100% ಗೊತ್ತಿಲ್ಲ, ಬಟ್ ಆದ್ರೂ ಹೇಳ್ತಾ ಇದ್ದೀನಿ. ಅಷ್ಟು ಕಾಸ್ಟ್ಲಿ ಇರ್ತಕ್ಕಂಥ ರ್ಯಾಂಗ್ಲರ್ ರೇಂಜಿಗೆ ಇವರು ಮಾಡಿಫಿಕೇಶನ್ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ ಒಂದೊಂದಾಗಿ ಇವ್ರ ಕಡೆಯಿಂದಾನೆ ಕೇಳೋಣ. ಏನೇನ್ ಮಾಡಿದೀರಾ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ಥಾರ್ ರಾಕ್ಸ್ MX1 ಬೇಸಿಕ್ ಇಂದ ಟಾಪ್ ಎಂಡ್ ಮಾಡ್ತಾ ಇದ್ದಾರೆ. ನಾನು ಏನ್ ಮಾಡಿದೀನಿ, ಬೇಸಿಕ್ ಗೆ ರ್ಯಾಂಗ್ಲರ್ ಗೆ ಕನ್ವರ್ಟ್ ಮಾಡಿದೀನಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ ಇದು. ಅಂದ್ರೆ ಥಾರ್ ರಾಕ್ಸ್ ನ ಬೇಸಿಕ್ ಇಂದ ಟಾಪ್ ಎಂಡ್ ಮಾಡಿದ್ದಾರೆ, ಬಟ್ ಬೇಸಿಕ್ ಥಾರ್ನ ರ್ಯಾಂಗ್ಲರ್ ರೇಂಜಿಗೆ ಮಾಡಿಫಿಕೇಶನ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಇನ್ ಕರ್ನಾಟಕ ರೆಟ್ರೋ ಕಾರ್ ಕೇರ್. ಸೂಪರ್. ಹೌದು, ಹೇಳಿ ಸರ್, ಎಕ್ಸ್ಪ್ಲೈನ್ ಮಾಡಿ. ಫ್ರಂಟ್ ಶೇಪ್ ಅಲ್ಲಿ ಬಂದಾಗ ತಾವು ನೋಡಬಹುದು, ಬಾನೆಟ್ ಮೇಲೆ ಸ್ಕೂಪ್ ಹಾಕಿದೀವಿ. ಯಾವ್ದೇ ತರದ್ದು ಕಟಿಂಗ್ ಪಟ್ಟಿಂಗ್ ಏನು ಇಲ್ಲ, ಜಸ್ಟ್ ತಕೊಂಡ್ ಬಂದ್ಬಿಟ್ಟು ಆ ಶೇಪ್ ತರಾನೇ ಮಾಡಿರ್ತೀವಿ ಬಾನೆಟ್ ಸ್ಕೂಪ್. ಸೊ ಬಾನೆಟ್ ಯಾವ್ ಮಾಡ್ತೀವಿ, ಪೇಸ್ಟಿಂಗ್ ಅಲ್ಲಿ ಫಿಕ್ಸ್ ಆಗತ್ತೆ. ನಿಮ್ಗೆ ಬೇಡ ಇಲ್ಲ ಒರಿಜಿನಾಲಿಟಿ ಬೇಕು, ರಿಮೂವ್ ಮಾಡ್ಕೊಂಡ್ರೆ ನಿಮ್ಗೆ ಒರಿಜಿನಲ್ ಬಾನೆಟ್ ಒಳಗಡೆ ಹಂಗೆ ಇರುತ್ತೆ, ಪೇಂಟು ಹಂಗೆ ಇರುತ್ತೆ, ಯಾವ್ದೇ ತರದ್ದು ಇದು ಪೇಂಟ್ ರಿಮೂವ್ ಆಗಲ್ಲ. ಸೊ ಸೈಡ್ ಅಲ್ಲಿ ಅಂದ್ರೆ ಇದನ್ನ ರಿಮೂವ್ ಮಾಡಬಹುದು ನಾವು ಬೇಕಾದ್ರೆ ಅಲ್ವಾ? ಇದು ಆಸ್ ಇಟ್ ಇಸ್ ಅಂದ್ರೆ ರೆಡಿ ಪೀಸ್ ನ ಇದ್ರ ಮೇಲೆ ಹಾಕಿದಿರಾ, ಲೈಕ್ ರ್ಯಾಂಗ್ಲರ್ ಲುಕ್ ಬರ್ಲಿ ಅಂತ. ಹೌದು. ಸೊ ರಿಮೂವ್ ಮಾಡಕ್ಕೂ ಒಂದು ಪ್ರೊಸೀಜರ್ ಇದೆ ಸರ್, ಅದು ಪ್ರೊಸೀಜರ್ ಯೂಸ್ ಮಾಡಿನೇ ಮಾಡ್ಬೇಕು, ಮಾಡಕ್ ಆಗಲ್ಲ. ಸೊ ನೋಡಿ, ಬ್ಯಾನೆಟ್ ಮೇಲೆ ಡಿಸೈನ್ ನೋಡ್ತಾ ಇರಬಹುದು, ಸ್ಕೂಪ್ ಅದನ್ನೆಲ್ಲ ಹಾಕಿದ್ದಾರೆ. ಸೊ ಇದೆಲ್ಲ ಸೊ ಇದು ಜಸ್ಟ್ ಒಂದು ಸ್ಟಿಕ್ಕರ್ ನಾವು ಹಾಕಿರೋದು, ಒಂದು ಡಿಸೈನ್ ಅಂತ.
ಯಾವ ಏನ್ ಬೇಕೋ ಅದು ಹಾಕ್ಬೋದು. ಸೂಪರ್. ಸೊ ಫ್ರಂಟ್ ಗ್ರಿಲ್ಲು ರಾಂಗ್ಲರ್ ಡಿಸೈನ್ ಗ್ರಿಲ್ಲು ಮತ್ತು MX1 ಬೇಸಿಕ್ ಗಾಡಿನಲ್ಲಿ DRL ಬರಲ್ಲ, ಇಲ್ಲಿ ಬರ್ಬೋದು. ಆನ್ ನೋಡಿ, ಇದು ಟಾಪ್ ಎಂಡ್ ವೆಹಿಕಲ್ ಅಲ್ಲಿ ಇಗ್ನಿಷನ್ ಆನ್ ಮಾಡಿದ ತಕ್ಷಣ DRL ಬರುತ್ತೆ ಹೆಡ್ಲೈಟ್ಸ್ ಅಲ್ಲಿ. ಓಕೆ. ಸೊ MX1 ಅಲ್ಲಿ DRL ಬರಲ್ಲ. ಸೊ ನಾವೇನ್ ಮಾಡಿದೀವಿ, ವೈಟ್ ಹಾಕಿದ್ರೆ ಎಲ್ಲ ಕಾಮನ್. ಸೊ ಮಲ್ಟಿ ಕಲರ್ ಯಾವ್ದು ಬೇಕೋ ಅದು ಸಿಂಗಲ್ ಕಲರ್ ಇಟ್ಕೋಬಹುದು, ಇಲ್ಲ ಮಲ್ಟಿ ಕಲರ್ ಬೇಕಾದ್ರೂ ಮಲ್ಟಿ ಕಲರ್ ಇಟ್ಕೋಬಹುದು. ಇಂಡಿಕೇಟರ್ ಹಾಕಿದ್ರೆ ಇಂಡಿಕೇಟರ್ ಬರುತ್ತೆ. ಸೊ ಫೆಂಡರ್ಸ್ ನೋಡ್ಬೋದು, ಫೆಂಡರ್ಸ್ ಆಸ್ ಇಟ್ ಇಸ್ ರಾಂಗ್ಲರ್ ಡಿಸೈನು. ಇದನ್ನು ನಿಮ್ಗೆ ಯಾವ್ದೇ ತರ ಅದು ಫೆಂಡರ್ಸ್ ಕಟಿಂಗ್ ಮಾಡಿಬಿಟ್ಟು ರಿಮೂವ್ ಮಾಡಿಬಿಟ್ಟು ಒರಿಜಿನಾಲಿಟಿ ರಿಮೂವ್ ಮಾಡಿಬಿಟ್ಟು ಹಾಕೋದ್ ತರ ಏನು ಇಲ್ಲ. ಜಸ್ಟ್ ತಗೊಂಡ್ ಬರೋದು, ಪೇಸ್ಟಿಂಗ್ ಮಾಡೋದು ಅಷ್ಟೇ. ಓಕೆನಾ. ಪೇಂಟು ನೋಡ್ಬೋದು, ಬಾಡಿ ಕಲರ್ ಏನಿದೆ, ಈ ಬಾಡಿ ಕಲರ್ ಏನಿದೆ ಅದೇ ತರ ನಿಮ್ಗೆ ಫೆಂಡರ್ಸ್ 1% ಇಲ್ಲ -% ನಿಮ್ಗೆ ಡಿಫ್ರೆನ್ಸ್ ಬರಲ್ಲ. ಹೌದು. ಸೊ ಫ್ರಂಟ್ ಬಂಪರ್ ರಾಂಗ್ಲರ್ ಡಿಸೈನ್ ಬಂಪರ್. ಸೊ ಆ ಬಂಪರ್ ಅಲ್ಲಿ ನಾವ್ ಏನ್ ಮಾಡಿದೀವಿ, ಟ್ರೈ ಕಲರ್ ಪ್ರೊಜೆಕ್ಟರ್ ಫಾಗ್ ಲೈಟ್. ರೈನಿ ಸೀಸನ್ ಇರ್ಲಿ, ಫಾಗ್ ಟೈಮ್ ಇರ್ಲಿ, ಮಳೆಗಾಲನಲ್ಲಿ ಯಾವ್ದ್ರಲ್ಲೂ ನಿಮ್ಗೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ ಸರ್. ತುಂಬಾ ಬ್ಯೂಟಿಫುಲ್ ಆಗಿ ಪವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಅದು. ಮತ್ತು DRL ತಾವು ನೋಡಬಹುದು, ಫೆಂಡರ್ಸ್ಗೂ ನಾವು DRLs ಹಾಕಿದೀವಿ. ಇದ್ರಲ್ಲೂ ಇಂಡಿಕೇಟರ್ಸ್ ಬರುತ್ತೆ ನಿಮ್ಗೆ. ಇಂಡಿಕೇಟರ್ಸ್ ಅದರಲ್ಲೂ ಬರುತ್ತೆ. ಹೌದು, ಇಂಡಿಕೇಟರ್ಸ್ ಬರುತ್ತೆ. ಇವರು ಟೈರ್ಸ್ ಚೇಂಜ್ ಮಾಡಿದಾರಾ ಶೋರೂಮ್ ಇಂದ ಬಂದಿರೋದು? ಸರ್ ಟೈರು ಬಂದು ಇದರಲ್ಲಿ 18 ಇಂಚಸ್ ನಾರ್ಮಲ್ ಡಿಸ್ಕ್ ಬರುತ್ತೆ, ಡಿಸ್ಕ್ ವಿತ್ ಟೈರ್. ಸೊ ನಾವೇನ್ ಮಾಡಿದೀವಿ, ಅಲಾಯ್ ವೀಲ್ಸ್ JTI ಕಂಪನಿದು ಬ್ರ್ಯಾಂಡ್ ನ್ಯೂ ಡಿಸೈನ್ ಅಲಾಯ್ ವೀಲ್ಸ್ ಹಾಕ್ಬಿಟ್ಟು ಏನ್ ಮಾಡಿದೀವಿ, ರೋಡ್ ಕ್ರೂಸರ್ ಟೈರ್ ಹಾಕಿದೀನಿ. ಓಕೆ. ಒಟ್ಟಲ್ಲಿ ಬಟನ್ ಟೆಸ್ಟ್ ಇದಕ್ಕೆ ಸರಿಯಾಗಿ ಕಡಕ್ ಆಗಿರೋ ಟೈರ್ ಚೇಂಜ್ ಮಾಡಿದೀರಾ ವಿತ್ ಮ್ಯಾಗ್ ವೀಲ್. ಹೌದು. ಓಕೆ. ಇಷ್ಟು ಬಂಪರ್ ಆಯ್ತು, LED ಲೈಟ್ ಆಯ್ತು, ಗ್ರಿಲ್ ಆಯ್ತು, ಮತ್ತೆ ಬೇರೆ ಟಾಪ್ ಅಲ್ಲಿ ಡಿಫೆಂಡರ್ ಲೈಟ್ ಹಾಕಿದೀನಿ. ಡಿಫೆಂಡರ್ ಲೈಟ್ ಮತ್ತು ಅದು ಏನೇನ್ ಕೆಲಸ ಮಾಡುತ್ತೆ ಡಿಫೆಂಡರ್ ಲೈಟ್? ಸರ್ ಈ ಡಿಫೆಂಡರ್ ಲೈಟ್ ಬಂದು ಆನ್ ಆಗುತ್ತೆ, ಆನ್ ಮಾಡಿದ ತಕ್ಷಣ ವೈಟ್ ಬರುತ್ತೆ. ಓಕೆ. ಮತ್ತೆ ಸೆಕೆಂಡ್ ಟರ್ನ್ ಮಾಡಿದ ತಕ್ಷಣ ನಿಮ್ಗೆ ಫ್ಲಾಶಿಂಗ್ ಬರುತ್ತೆ. ಯಾವ ತರ ಬೇಕೋ ಆ ತರ ಯೂಸ್ ಮಾಡ್ಕೋಬಹುದು. ಬಟ್ ಸಿಟಿನಲ್ಲಿ ಎಲ್ಲ ನೀವು ಯೂಸ್ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಮುಂದೆ ಯೂಸ್ ಮಾಡಬಾರ್ದು. ಇದು ಡಿಫೆಂಡರ್ ಲೈಟ್. ಓಕೆ. ಓಕೆನಾ. ಅದಕ್ಕೆ ಒಂದು ಸ್ವಿಚ್ ಇದೆ ಮತ್ತು ರಿಮೋಟ್ ಬರುತ್ತೆ. ಓಕೆ. ಸೊ ಸೈಡ್ ಅಲ್ಲಿ ಇದರಲ್ಲಿ ಏನ ಅಂದ್ರೆ ಮಿರರ್. ನೆಕ್ಸ್ಟ್ ಟೈಮ್ ಇನ್ ಕರ್ನಾಟಕ ಸರ್, ಬೇಸಿಕ್ ಗಾಡಿ MX1 ಗೆ ಮಿರರ್ಸ್ ಒಳಗಡೆ ಅಡ್ಜಸ್ಟ್ಮೆಂಟ್ ಬರಲ್ಲ. ನಾರ್ಮಲ್ ಮಾರುತಿ ಕಾರ್ಗೆ ಬರುತ್ತಲ್ಲ, ಒಳಗಡೆಯಿಂದ ಅಡ್ಜಸ್ಟ್ಮೆಂಟ್ ಮಾಡೋ ತರ. ಸೊ ಆ ತರ ಬರೋದು. ನಾವು ಟಾಪ್ ಎಂಡ್ ವೆಹಿಕಲ್ದು ಮಿರರ್ ತಗೊಂಡ್ಬಿಟ್ಟು ವೈರಿಂಗ್ ಮಾಡ್ಬಿಟ್ಟು ಒಳಗಡೆಯಿಂದಾನು ಸ್ವಿಚ್ ಕೊಟ್ಟಿದೀವಿ. ಫೋಲ್ಡಿಂಗ್ ರಿಮೋಟ್ ಅಲ್ಲಿ ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಮಿರರ್ ಮಾಡಿದ್ರೆ ರಿಮೋಟ್ ಅಲ್ಲಿ ಲಾಕ್ ಬಟನ್ ಅನ್ಲಾಕ್ ಮಾಡ್ತೀನಿ. MX1 ಗೆ 2 ಸರಿ ಇದ್ಮಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಹೌದು. ಈಗ ಲಾಕ್ ಬಟನ್ ಅದಂತೀನಿ ನೋಡಿ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಈ ರಿಮೋಟ್ ಬೇಡ, ಒಳಗಿಂದಾನೇ ಕ್ಲೋಸ್ ಮಾಡ್ಕೋಬೇಕು. ಅನ್ಲಾಕ್ ಮಾಡಿ. ಸೊ ಇಲ್ಲಿ ಬಟನ್ ಕೊಟ್ಟಿದ್ದೀರಾ? ಹೌದು ಸರ್. ಒಳಗಡೆಯಿಂದ ಅಡ್ಜಸ್ಟ್ ಮಾಡ್ಕೋಬಹುದು ನೀವು. ಸೊ ಓಕೆ. ಈ ತರ ಯಾವ ತರ ಬೇಕು ಆ ತರ ಅಡ್ಜಸ್ಟ್ ಮಾಡ್ಕೋಬಹುದು. ವರ್ಕ್ ಆಗ್ತಾ ಇರುತ್ತೆ. ಮಾಡಿದ ತಕ್ಷಣ ನಿಮ್ಗೆ ಕ್ಲೋಸ್, ಪ್ರೆಸ್ ಮಾಡಿದ ತಕ್ಷಣ ಓಪನ್, ಮತ್ತು ಯಾವುದೇ ತರ ಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಬಟನ್ಸ್ ಎಲ್ಲ ಇಲ್ಲೇ ಕೊಟ್ಬಿಟ್ಟಿದ್ದೀರಾ? ಹೌದು. ಓಕೆ. ಮಿರರ್ ಅಡ್ಜಸ್ಟಿಂಗ್, ಫೋಲ್ಡಿಂಗ್ ಎಲ್ಲ ಇದ್ರಲ್ಲಿ. ಹೌದು ಸರ್. ಹೌದು. ಓಕೆ. ಇಷ್ಟ ಆಯ್ತು. ಮತ್ತೆ ಸರ್ ಇಂಟೀರಿಯರ್ ಮಾತಾಡೋಣ ಅದ್ರ ಬಗ್ಗೆ. ಮತ್ತೆ ಇನ್ನು ಪೆಂಡಿಂಗ್ ಇದೆ. ಸೊ ಸೈಡ್ ಅಲ್ಲಿ ನೋಡಬಹುದು, ಸಿಂಗಲ್ ಕಲರ್ ಬರುತ್ತೆ ಸರ್. ಇದು LED ಲೈಟ್. ಇದು ಬಾನೆಟ್ ಲೈಟ್ ಹಾಕಿದ್ದೀನಿ. ಬಾನೆಟ್ ಲೈಟ್ ತುಂಬಾ ಚೆನ್ನಾಗಿದೆ. ಹೈವೇ ನಲ್ಲಿ ನಿಮ್ಗೆ ಮತ್ತು ಈ ತೋಟಗಳಲ್ಲಿ, ಈ ಫಾರೆಸ್ಟ್ ಗಳಲ್ಲಿ ಎಲ್ಲಾದ್ರೂ ಹೋಗ್ತೀರಾ, ಸೊ ಆ ಜಾಗನಲ್ಲಿ ನಿಮ್ಗೆ ವೈಟ್ ಲೈಟು ಬರುತ್ತೆ, ಯೆಲ್ಲೋ ಲೈಟು ಬರುತ್ತೆ. ಟ್ರಿಪಲ್ ಲೈಟ್ ಒಟ್ನಲ್ಲಿ. ಹೌದು. ಫೋಕಸ್ ಅಂತೂ ಯಾವ ಲೈಟ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಇದು 2 ಲೈಟ್ ಹಾಕೊಂಡು ಹೋಗ್ಬಿಟ್ರೆ. ಹೌದು. ಓಕೆ. ಸರ್ ಸೊ ಸೆಕೆಂಡ್ ಔಟ್ ಸೈಡ್ ಅಲ್ಲೇ ಡೋರ್ ಇಂಚಸ್ ಬುಲ್ಹಾನ್ ಕಂಪನಿದು ಸಿಂಗಲ್ ಬ್ಲಾಕ್ ಅಲ್ಲಿ, ಯಾಕಂದ್ರೆ ಎಲ್ಲ ರೆಡ್ ಇದೆ. ಸೊ ಅದೇ ಪ್ರಕಾರ ನಾವ್ ಏನ್ ಮಾಡಿದೀವಿ, ಸಿಂಗಲ್ ಬ್ಲಾಕ್ ಅಲ್ಲಿ ಡೋರ್ ಇಂಚಸ್ 2 ಸೈಡ್ ಹಾಕಿದೀವಿ. ಆ ಸೈಡ್ 2, ಈ ಸೈಡ್ 2. ಮತ್ತು ಡೋರ್ ಕ್ಲೇಡಿಂಗ್ ನೋಡಬಹುದು, ಸೇಮ್ ರಾಂಗ್ಲರ್ ಗೆ ಯಾವ ತರ ಬರುತ್ತೆ ಅದೇ ತರ ಅದು ಡೋರ್ ಕ್ಲೇಡಿಂಗ್. ಸೊ ಇದಕ್ಕೆ ಬೇಸಿಕ್ ಬರಲ್ಲ? ಇಲ್ಲ ಬರಲ್ಲ. ಇದು ಬೇಸಿಕ್ ಇಲ್ಲ, ಟಾಪ್ ಎಂಡ್ ಗಿನೂ ಬರಲ್ಲ ಸರ್ ಇದು. ಓಕೆ. ಈ ಡೋರ್ ಕ್ಲೇಡಿಂಗ್ ಅಲ್ಲ, ಯೂಶುವಲ್ ಬೇಸಿಕ್ ತಾರಾಕ್ಸ್ ಗೆಲ್ ಬರುತ್ತೆ ಇದೆಲ್ಲ. ಹೌದು ಸರ್, ನೀವು ಹಾಕಿರೋದು ಅದನ್ನ. ಹೌದು. ಡೋರ್ ಟಾಪ್ ಎಂಡ್ಗೂ ಬರಲ್ಲ ಸರ್ ಇದು. ನಾರ್ಮಲ್ ಬ್ಲಾಕ್ ಮ್ಯಾಟ್ ಫಿನಿಶ್ ರಬ್ಬರ್ದು ಬರುತ್ತೆ. ಓಕೆನಾ. ಸೊ ಸೈಡ್ ಫುಟ್ರೆಸ್ಟ್ ಹಾಕಿದೀವಿ ಮೆಟಲ್ದು. ಓಕೆ. ಸೈಡ್ ಫುಟ್ರೆಸ್ಟ್ ಮೆಟಲ್ದು ಹಾಕಿದೀನಿ. ಹೆವಿ ಕ್ವಾಲಿಟಿ ಸರ್. ರೆಟ್ರೋ ಕಾರ್ ಕೇರ್ ಅಂದ್ರೇನೆ ಕ್ವಾಲಿಟಿ. ಓಕೆನಾ. ಕ್ವಾಲಿಟಿ ಜಿನಿನ್ ಕೆಲಸ ನೋಡಿ. 1 ಇಲ್ಲ 2 ಇಲ್ಲ 10 ಜನ ನಿಂತ್ಕೊಂಡು ಆರಾಮಾಗಿ ಎಲೆಕ್ಷನ್ ಡ್ಯೂಟಿ ಕರೋಲ್ ಬಾಗ್ ಹೋಗೋ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಹೋಗ್ತೀರಾ ಸರ್? ರೆಟ್ರೋ ಕಾರ್ ಕೇರ್ ಬೆಂಗಳೂರಲ್ಲಿ ರೆಟ್ರೋ ಕಾರ್ ಇರೋದು ಅಷ್ಟೇ. ಬನ್ನಿ ನೆಕ್ಸ್ಟ್. ಮತ್ತು ಬ್ಯಾಕ್ ಇದು ಕ್ಲೀಡಿಂಗು. ಇದು ಕ್ಲೀಡಿಂಗ್ ಆಯ್ತು. ಬ್ಯಾಕ್ ಫೆಂಡರ್ಸ್ ಬಂದು 2 ಬರುತ್ತೆ. ಡೋರಲ್ಲಿ 1 ಫಿಕ್ಸ್ ಆಗತ್ತೆ ಮತ್ತು ಬಾಡಿ ಮೇಲೆ 1 ಫಿಕ್ಸ್ ಆಗತ್ತೆ. ಯಾವ್ದೇ ತರದ್ದು ಕಲರ್ ಡಿಫ್ರೆನ್ಸ್ ಬರಲ್ಲ ನಿಮ್ಗೆ. ಎಕ್ಸಾಕ್ಟ್ ಕಲರ್ ಫಿನಿಶಿಂಗ್ ಕಂಪ್ನಿ ತರಾನೇ ಬರುತ್ತೆ. ಸೊ ಸೈಡ್ ಅಲ್ಲಿ ಸನ್ಫ್ಲಿಮ್ 50% ಸನ್ಫ್ಲಿಮ್ ಹಾಕಿದೀನಿ. ಡೋರ್ ವೈಸರ್ ವಿತ್ ಕ್ರೋಮ್ ಲೈನ್ ಸಮೇತ. ಮತ್ತು
ಡಿಫೆಂಡರ್ ಲ್ಯಾಡರ್ ಬಾಕ್ಸ್ ಕಲರ್ ಅಷ್ಟೇ ಅಬ್ಸರ್ವ್ ಮಾಡ್ತಾ ಇದೀನಿ. ಇದು ಬ್ಲಾಕ್ ರೆಡ್ ನೀವು ಮಾಡಿರೋದ ಥೀಮ್? ನಾವು ಕಾಂಬಿನೇಷನ್ ಸರ್, ಕಂಪ್ನಿಯಿಂದ ಡ್ಯೂಯಲ್ ಟೋನ್ ಬರೋದೇ ಇಲ್ಲ, ನಾವು ಕಾಂಬಿನೇಷನ್ ಕೊಟ್ಟಿರೋದು ಇದು. ಓಕೆ ಓಕೆ ಓಕೆ. ರೆಟ್ರೋ ಕಾರ್ ಕೇರ್ ಅಲ್ಲಿ ಗಾಡಿ ತಗೊಂಡ್ ಬಂದ್ರೆ ಯಾವ್ದೇ ತರದ್ದು ಸಿಂಪಲ್ ಕೆಲಸ ಆಗಲ್ಲ ಸರ್. ಸಿಂಪಲ್ ಕೆಲಸದು ಅಮೌಂಟ್ ಅಲ್ಲಿ ಡಿಫ್ರೆಂಟ್ ಕೆಲಸ ಆಗುತ್ತೆ. ಸೊ ಬ್ಯಾಕ್ ಸೈಡ್ ಬಂದಾಗ ಇದು ಹೊಸ ಸ್ಪಾಯ್ಲರ್ ಸರ್ ರಾಕ್ಸ್ಗೆ. ಲೇಟೆಸ್ಟ್ ಸುಮಾರು ಸ್ಪಾಯ್ಲರ್ ಗಳು ಹಾಕಿದೀನಿ, ರಾಕ್ಸ್ಗೆ ಹಾಕಿದೀನಿ, ಥಾರ್ಗೆ ಹಾಕಿದೀನಿ. ಬಟ್ ಇದು ಲೇಟೆಸ್ಟ್ ಮಾಡೆಲ್ ಇದು ಹಾಕಿರೋದು ಸ್ಪಾಯ್ಲರು. ಜಸ್ಟ್ ಸಿಂಗಲ್ ಸೆಂಟರ್ ಅಲ್ಲಿ ಲೈಟ್ ಬರುತ್ತೆ ನಿಮ್ಗೆ ಬ್ರೇಕ್ ಹೊಡೆದ ತಕ್ಷಣ. ಬ್ರೇಕ್ ಹೊಡೆದ ತಕ್ಷಣ ಒಂದ್ಸರಿ ಆನ್ ಮಾಡಿ ತೋರಿಸ್ಬಿಡಿ ನೋಡಿ, ಸಿಂಗಲ್ ಆಗಿ. ಹಾ, ಅಂದ್ರೆ ಬ್ರೇಕ್ ಹೊಡೆದ ತಕ್ಷಣ ಲೈಕ್ ತರನೇ. ಹೌದು. ಓಕೆ, ಅದ್ರ ಜೊತೆ ಇಲ್ಲೂ ಕೂಡ ಆನ್ ಆಗ್ತಾ ಇದಾವೆ, ಇವು ಕೂಡ ಆನ್ ಆಗುತ್ತೆ, ರೆಡ್ ಲೈಟ್ ಇದು ಕೂಡ ಆನ್ ಆಗುತ್ತೆ. ಓಕೆ. ಸೊ ಬ್ಯಾಕ್ ಸೈಡು ತಾವು ನೋಡ್ಬೋದು ಟೇಲ್ ಲೈಟ್ ಎಕ್ಸ್ ಡಿಸೈನು ಇಂಟು ಮಾರ್ಕ್ ಬರಬಾರದು ಮುಂದೆ ಅಂತ. ಓಕೆನಾ, ಫಸ್ಟೇ ಸಿಗ್ನಲ್ ವಿತ್ ಇಂಡಿಕೇಟರ್ ವಿತ್ ರಿವರ್ಸ್ ಲೈಟ್ ಸಮೇತ ಬರುತ್ತೆ. ಇದಕ್ಕೆ ರಿಫ್ಲೆಕ್ಟರ್ ಲೈಟ್ ಬರಲ್ಲ, ಯಾಕಂದ್ರೆ ಮ್ಯಾಗ್ ವೀಲ್ ತುಂಬಾ ಹೆವಿ ಇರುತ್ತೆ, ಅಲಾಯ್ ವೀಲ್ಸ್ ಮತ್ತು ಟೈರ್ ಹಾಕಿದೀವಲ್ಲ. ಸೊ ಅದಕ್ಕೆ ಆ ತಳ್ಕೊಳಕ್ಕೆ ಡಿಕ್ಕಿ ಅಷ್ಟು ಕೆಪಾಸಿಟಿ ಇರಲ್ಲ. ಯಾವ್ದು ಥಾರ್ ಇರ್ಲಿ, ಥಾರ್ ರಾಕ್ಸ್ ಇರ್ಲಿ, ದೊಡ್ಡ ಮ್ಯಾಗ್ ವೀಲ್ ಹಾಕಿದ್ರೆ ನಿಮ್ಗೆ ಕೆಪಾಸಿಟಿ ಇರಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಪ್ರೋಮ್ಯಾನ್ ಒರಿಜಿನಲ್ ಬಂಪರ್ ಹಾಕಿದೀವಿ, ಬ್ಯಾಕ್ ಬಂಪರ್. ಓಕೆನಾ, ಇದನ್ನ ಹಾಕ್ಲೇಬೇಕು, ಅದನ್ನ ಹಾಕ್ಲೇಬೇಕು ಮ್ಯಾಗ್ ವೀಲ್ ಹಾಕಿದ್ರೆ ಸರ್. ಸೊ ಪ್ರೋಮ್ಯಾನ್ ಬಂಪರ್ ಅಲ್ಲಿ ನಿಮ್ಗೆ ರಿವರ್ಸ್ ಗೇರ್ ಅಲ್ಲಿ ನಿಮ್ಗೆ ರಿವರ್ಸ್ ಲೈಟ್ ಬರುತ್ತೆ. ನಿಮ್ಗೆ ಹೆಡ್ ಲೈಟ್ ಅಲ್ಲಿ ಏನ್ ಪವರ್ ಬರುತ್ತೆ ಆ ತರ ಪವರ್ ಬರುತ್ತೆ ಸರ್. ಗೇರ್ ಹಾಕಿದ್ರೆ ಇದು ಜಾಕ್ ಇಟ್ಕೊಳ್ಳಕ್ಕೆ ಸರ್, ಎಕ್ಸ್ಟ್ರಾ ಜಾಕ್. ಓಕೆ ಓಕೆ. ಸಿಂಪಲ್ ಚಿಕ್ಕದು ಜಾಕ್ ಇಟ್ಕೊಳ್ಳಕ್ಕೆ ಇದು ಎಕ್ಸ್ಟ್ರಾ ಕೊಟ್ಟಿರೋದು ಇದು. ಸೊ ಒಳಗಡೆ ಡಿಕ್ಕಿ ಬರುತ್ತೆ ಸರ್. ಡಿಕ್ಕಿ ಓಪನ್ ಮಾಡಿದ ತಕ್ಷಣ ಊಫರ್, ಕೆಲವು ಕಸ್ಟಮರ್ ಏನ್ ಮಾಡ್ತಾರೆ, ಊಫರ್ ಬೇಕು ಅಂತಾರೆ. ಓಕೆ. ಸೊ ಸ್ಪೇಸ್ ಹೋಗ್ಬಿಡುತ್ತೆ, ಇಷ್ಟು ದೊಡ್ಡ ಬಾಕ್ಸ್ ಹಾಕ್ಬಿಡ್ತಾರೆ. ನಾವೇನ್ ಮಾಡಿದೀವಿ, 12 ಇಂಚ್ ಇಲ್ಲ 20 ಇಂಚ್ ಊಫರ್ ಹಾಕಿದ್ರು ಆ ಪರ್ಫಾರ್ಮೆನ್ಸ್ ಬರಲ್ಲ. ಜಸ್ಟ್ 10 ಇಂಚಸ್ ಊಫರ್ ಆಲ್ಪನ್ ಕಂಪನಿದು ಹಾಕ್ಬಿಟ್ಟು, ಬ್ರಾಜೋ ಕಂಪನಿದು 5 ಚಾನಲ್ ಲ್ಯಾಂಪ್ ಹಾಕ್ಬಿಟ್ಟು, ಬಾಕ್ಸ್ ನಲ್ಲಿ ಏನನ್ನ ಸ್ಪೇಸ್ ಹಿಡ್ದಿದ್ಯಾ? ಇಲ್ಲ ಇಲ್ಲ ಇಲ್ಲ. ಇದೆಲ್ಲ ಈ ತರ ಫಿಟ್ಮೆಂಟು, ಈ ತರ ಕಾಂಬಿನೇಷನ್ಗಳು, ಈ ತರ ನ್ಯೂ ಐಡಿಯಾಸು, ಸ್ಪೇಸ್ ಇದು ಬಚಾವ್ ಮಾಡೋದು, ಅದೆಲ್ಲ ರೆಟ್ರೋ ಕಾರ್ ಕೇರ್ ಅಲ್ಲೇ ಸರ್. ಸ್ಪೇಸ್ ಸೇವರ್ ಅಂದ್ರೆ ನೀವೇ ಮಾಡಿರೋದು? ಹೌದು, ನಾವು ಖುದ್ದಾಗಿ ಮಾಡಿರೋದು ಸರ್. ಇದು ಯಾವ್ದೇ ತರ ಅದು ಪರ್ಟಿಕ್ಯುಲರ್ ಥಾರ್ ರಾಕ್ಸ್ ಇದೆ ಅಂತ ಬರಲ್ಲ ಅದು. ಓಕೆ ಓಕೆ. ಓಕೆನಾ. ಸೊ ಬ್ಯಾಕ್ ಸೈಡ್ ಸನ್ ಫಿಲ್ಮ್ ಆಗಿದ್ದೀನಿ 50%. ಓಕೆನಾ, ಹೌದೌದು, ಸಿಂಪಲ್ ಒಂದು ಸ್ಟಿಕ್ಕರಿಂಗ್, ಜಾಸ್ತಿ ಓವರ್ ಇಲ್ಲ. ಸೊ ಸೈಡ್ ಅಲ್ಲಿ ಲ್ಯಾಡರ್ ನೋಡ್ಬೋದು. ಇದನ್ನ ಕೂಡ ತೆಗಿಬೋದಾ? ಹೌದು ಸರ್. ನೋಡಿ, ಕೀ ಲಾಕರ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ? ಹೌದು ಸರ್. ಓಹೋ, ಈ ತರ ಓಪನ್ ಆಗುತ್ತೆ, ಫುಲ್ ಇಳಿಬಹುದು. ಹೌದು ಹೌದು, ಇಲ್ಲಿ ಟಚ್ ಆಗ್ತಾ ಇದೆ. ಇಳ್ಕೊಂಡು ಆರಾಮಾಗಿ ಒಳಗ ಮೇಲೆ ಎಲ್ಲ ಏನ್ ಬೇಕು ಇದ್ ಮಾಡ್ಬೋದು. ಇದನ್ನು ಕ್ವಾಲಿಟಿ ಸರ್, ನಿಮ್ಗೆ ಯಾವ್ದೇ ತರದ್ದು ನಾರ್ಮಲ್ ಕ್ವಾಲಿಟಿ ಇಲ್ಲ. ಮನುಷ್ಯ ಆರಾಮಾಗಿ ಹತ್ಬೋದು ಸರ್. ಒಂದೇ ಜನ, ಜಾಸ್ತಿ ಇಲ್ಲ, ಒಬ್ರೆ. ಸೊ ಸೈಡ್ ಅಲ್ಲಿ ಸೇಮ್ ಆಸ್ ಯೂಶುವಲ್, ಸೈಡ್ ಬ್ಯಾಕ್ ಫೆಂಡರ್, ಡೋರ್ ಇಂಚಸ್, ಹ್ಯಾಂಡಲ್ ಗೆ ಪಿಯಾನೋ ಫಿನಿಶ್ಡ್ ಮತ್ತು ಫುಟ್ ರೆಸ್ಟ್, ಸೊ ಮಿರರ್ ಇದೆಲ್ಲ ಹಾಕಿದೀರಾ? ಹೌದು. ಸೊ ಔಟ್ ಸೈಡ್ ಇಷ್ಟಾಯ್ತು ಸರ್. ಫಸ್ಟ್ ಟೈಮ್ ಇನ್ ಕರ್ನಾಟಕ ಇದು ಮಾಡಿರೋ ಸರ್. ಹಾ, ಬೇಸಿಕ್ಗೆ ಟಾಪ್ ಎಂಡ್ ಮಾಡೋದನ್ನ ಬಿಟ್ಬಿಡಿ, ಬೇಸಿಕ್ಗೆ ರಾಂಗ್ಲರ್ಗೆ ಕನ್ವರ್ಟ್ ಮಾಡ್ಕೊಡ್ತೀನಿ, ತಗೊಂಡ್ ಬನ್ನಿ. ಬೇಸಿಕ್ ತಾರ್ ರಾಕ್ಸ್ ನ ರಾಂಗ್ಲರ್ಗೆ ಕನ್ವರ್ಟ್ ಮಾಡ್ಕೊಡ್ತೀವಿ. ಬರೀ ತಾರ್ ರಾಕ್ಸ್ ಅಲ್ಲ, ತಾರ್ನು ಮಾಡ್ತೀರಾ? ತಾರ್ಗೆ ರಾಂಗ್ಲರ್ ಕನ್ವರ್ಟ್ ಮಾಡಕ್ ಬರಲ್ಲ, ಅದು ಕ್ಲಾರಿಟಿ ಇರಲಿ. ತಾರ್ ರಾಕ್ಸ್ ನ ಮಾತ್ರ ರಾಂಗ್ಲರ್ ಮಾಡಬಹುದು. ಬೇಸಿಕ್ ತಾರ್ ರಾಕ್ಸ್ ಗೆ ಟಾಪ್ ಎಂಡ್ ಮಾಡೋದನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ಬೇಸಿಕ್ ತಗೊಳ್ಳೋ ಬದಲು ಟಾಪ್ ಎಂಡೇ ತಗೋಬಿಡಿ, ಏನು ಪ್ರಯೋಜನ ಇಲ್ಲ. ಬೇಸಿಕ್ ತಗೊಂಡು ರಾಂಗ್ಲರ್ ತರ ಮಾಡ್ಕೊಂಡು ರಾಂಗ್ಲರ್ ಫೀಲ್ ತಗೊಳ್ಳಿ, ಅಷ್ಟೇ ಅಷ್ಟೇ. ಸ್ವರ್ಗ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ. ಸ್ವರ್ಗ ಸರ್, ಸ್ವರ್ಗ. ಯಾವ ಗಾಡಿ ಬಂದ್ರು ಸ್ವರ್ಗ ತೋರಿಸ್ತೀವಿ ನಾವು. ಗೊತ್ತಲ್ವಾ ರೆಟ್ರೋ ಕಾರ್ ಕೇರ್ ಅಂದ್ರೆ ಏನಂತ? ಸೊ ಬೇಸಿಕ್ ಗಾಡಿನಲ್ಲಿ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಅಂತದೆಲ್ಲ ಏನು ಬರಲ್ಲ ಸರ್. ನಾವೇನ್ ಮಾಡಿದೀವಿ, 360 ಸಿಸ್ಟಮ್ ಹಾಕಿದೀವಿ, 360 ಕ್ಯಾಮ್ರಾ ಹಾಕಿದೀವಿ, ಒರಿಜಿನಲ್ ಡೈಮಂಡ್ 2K ಸಿಸ್ಟಮ್ ಹಾಕಿದೀನಿ. ಸೊ ತಾವು ನೋಡ್ಬೋದು ಸಿಸ್ಟಮು ಯಾವ ತರ ಫೀಲ್ ಇದೆ. ಓಕೆನಾ, ತುಂಬಾ ಬ್ಯೂಟಿಫುಲ್ ಆಗಿದೆ, ಹೈ ಪರ್ಫಾರ್ಮೆನ್ಸ್ ಇರುತ್ತೆ ನಿಮಗೆ. ಸಿಸ್ಟಮು 360 ಆಪ್ಷನ್ಸ್ ಇರುತ್ತೆ, ನೋಡ್ಬೋದು. ಎಲ್ಲ ತರದ್ದು ತೋರಿಸ್ತಾ ಇದೆ. ಕ್ಲಾರಿಟಿ ನೋಡಿ ಸರ್ ಹೆಂಗಿದೆ, ಐಫೋನ್ ಅಲ್ಲಿ ಬರುತ್ತಲ್ಲ ಆ ತರ ಕ್ಲಾರಿಟಿ ಇದೆ. ಮತ್ತೆ ಬೇರೆ ಏನೇನ್ ಮಾಡಿದೀರಾ ಅದು ಬಿಟ್ಟು? ಸೊ ಸೀಟ್ ಕವರ್ ನೋಡ್ಬೋದು, ಆ ಸೀಟ್ ಕವರ್ ಕಲರ್ ಕಾಂಬಿನೇಷನ್ ನೋಡ್ಬೋದು ಸರ್ ಹೆಂಗಿದೆ. ಸೊ ಇದಕ್ಕೆ ನಾವ್ ಏನ್ ಮಾಡ್ಬೇಕು, ಆಪ್ಷನ್ ವೆಂಟಿಲೇಟರ್ ಸೀಟ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ ಸರ್. ಬಟ್ ವೆಂಟಿಲೇಟರ್ ಸೀಟ್ ಅಲ್ಲಿ ಏನಿದೆ, ಬರೀ ಫ್ಯಾನ್ ಬರೋದು, ಅದು ಹಾಕೋದು ಬಿಡೋದು ಎಲ್ಲ ಒಂದೇ, ಏನು ಗಾಳಿ ಬರಲ್ಲ. ಕೂಲಿಂಗ್ ಇದ್ರೆ ಪರವಾಗಿಲ್ಲ, AC ಇಂದ ಕನೆಕ್ಷನ್ ಮಾಡಿದ್ರೆ ಕೂಲಿಂಗ್ ಬರುತ್ತೆ. ಜಸ್ಟ್ ಫ್ಯಾನ್ ಹಾಕೊಂಡು ಒಳಗಡೆ ಕೂತ್ಕೊಂಡ್ರೆ ಏನ್ ಗಾಳಿ ಬರುತ್ತೆ ಸರ್? ಏನು ಬರಲ್ಲ, ವೇಸ್ಟ್ ಆಫ್ ಮನಿ. ಹಾಕ್ಸಕ್ ಹೋಗ್ಬಿಡಿ. AC ಹಾಕಿದ್ರೆ ವೆಂಟಿಲೇಟರ್ ಸೀಟ್ಸ್ ಹಾಕಿ, ಬರೀ ಫ್ಯಾನ್ ಹಾಕಿದ್ರೆ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಬಿಡಿ, ಸೀಟು ಹಾರ್ಡ್ ಮಾಡ್ಕೊ ಹೋಗ್ಬಿಡಿ. ನಾವೆಲ್ಲ ಟ್ರೈ ಮಾಡಿ ಎಲ್ಲ ಇದ್ ಮಾಡ್ಬಿಟ್ಟಿದೀವಿ. ಸೊ ಈ ಗಾಡಿನಲ್ಲಿ ಅದ್ ಒಂದೇ ಬಾಕಿ ಇಟ್ಟಿದ್ದು, ಅದನ್ನು ಮಾಡ್ಬಿಡ್ತಾ ಇದ್ವಿ. ಸೊ ಅದು ವೇಸ್ಟ್ ಅಂತ ಬಿಟ್ಬಿಟ್ವಿ. ಸೊ ಇದರಲ್ಲಿ ಆಂಬಿಯಂಟ್ ಲೈಟ್ಸ್ ಮತ್ತು AC ವೆಂಟ್ ನೋಡ್ಬೋದು. ಆಂಬಿಯಂಟ್ ಲೈಟು ಮತ್ತು AC ವೆಂಟು ಯಾವುದೇ ತರ ಡಿಫ್ರೆಂಟ್ ಇಲ್ಲ ಸರ್, ಒಂದೇ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗುತ್ತೆ ನೋಡಿ.
ಆಂಬಿಯಂಟ್ ಲೈಟು ಅಟ್ ಎ ಟೈಮ್ ಆಗುತ್ತೆ, AC ವೆಂಟು ಅಟ್ ಎ ಟೈಮ್ ಚೇಂಜಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ ನೋಡಿ, ನೀವು ಇದನ್ನ ನೀಟಾಗಿ ಹತ್ರದಿಂದ ನೋಡಿದ್ರೆ ಆ ಫೀಲೇ ಬೇರೆ ಇರುತ್ತೆ. ಹೌದು. ನೆಕ್ಸ್ಟ್ ಮತ್ತು ಸರ್ ಇವಾಗ ಹೊರಗಡೆ ಲೈಟ್ ಹಾಕಿದ್ದೀವಿ, ಡಿಫೆಂಡರ್ ಲೈಟ್ ಹಾಕಿದ್ದೀವಿ, ಫಾಗ್ ಲೈಟ್ ಹಾಕಿದ್ದೀವಿ. ಪ್ರತಿಯೊಂದು ಏನು ಮಾಡಿದ್ರೆ ಸ್ವಿಚಸ್ ಇಲ್ಲಿ ಕಟಿಂಗ್ ಮಾಡಿಬಿಟ್ಟು ವೈರಿಂಗ್ ಅಲ್ಲಿ ನಾವೇನು ಮಾಡಿದ್ವಿ, ಥಾರ್ ರಾಕ್ಸಿಗೆ ಸಪ್ರೇಟ್ ಒಂದು ಬಾಕ್ಸ್ ಥರ ಮಾಡಿಬಿಟ್ಟು ಏನು ಮಾಡಿದ್ದೀವಿ, ಅದಕ್ಕೆ ಒಂದು ಸ್ವಿಚ್ಚು ಇಲ್ಲಿ ಕಂಪ್ನಿ ಟೈಪ್ ಸರ್. ಇವಾಗ ಬೇಸಿಕ್ ಇದೆ, ಎಲ್ಲೂ ಮಾಡೋಕ್ಕಾಗಲ್ಲ, ಅಲ್ಲಲ್ಲಿ ಅಂಟಿಸಲ್ಲ ಸರ್. ನಾವು ಏನಿದೆ ಒರಿಜಿನಾಲಿಟಿನೇ ಬರಬೇಕು. ಸೂಪರ್. ಓಕೆನಾ? ಸ್ವಿಚ್ಗಳು ಕೊಟ್ಟಿದ್ದೀರಾ? ಸ್ವಿಚ್ಗಳು ಕೊಟ್ಟಿದ್ದೀವಿ, ಒರಿಜಿನಲ್ ಕಂಪ್ನಿ ತರಾನೇ. ನೆಕ್ಸ್ಟ್ ಇದು ಸ್ಟೇರಿಂಗ್ ಕವರ್ ನೀವು ಹಾಕ್ಸಿರೋದಾ? ಸ್ಟೇರಿಂಗ್ ಕವರ್ ಪ್ಯೂರ್ ಲೆದರ್ ಸ್ಟೇರಿಂಗ್ ಕವರ್ ಸರ್. ಇದು ಲೈಫ್ ಟೈಮ್ ವಾರಂಟಿದು. ಸೊ ಹಾರ್ನ್ಗೂ ನಾವು ಏನು ಮಾಡಿದ್ದೀವಿ, ಈ ಸೀಟ್ ಕವರ್ ಏನಿದೆ ಕಲರ್ ಕಾಂಬಿನೇಷನ್ ಅದೇ ಕಾಂಬಿನೇಷನ್ ಮಾಡಿದ್ದೀವಿ. ಡ್ಯಾಶ್ ಬೋರ್ಡ್ಗೂ ಅದೇ ಕಾಂಬಿನೇಷನ್. ಓಕೆನಾ? ಕೆಳಗಡೆ ನೋಡ್ಬೋದು ಅದೇ ಕಾಂಬಿನೇಷನ್. ಇದು ಯಾವುದೇ ತರಹದ್ದು ನಾರ್ಮಲ್ ಪೇಂಟ್ ಅಂತ ಇಲ್ಲ, ಹೆವಿ ಕ್ವಾಲಿಟಿ. ಯಾವ ಕಡೆ ಹೋದ್ರು, ಆಲ್ ಓವರ್ ಇಂಡಿಯಾ ಹೋದ್ರು ಇದೇ ಕ್ವಾಲಿಟಿ ಯೂಸ್ ಮಾಡೋದು. ಇಂಥ ಬೇರೆ ಯಾವ್ದು ಕ್ವಾಲಿಟಿ ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಓಕೆನಾ? ಮಾಡಿದ್ರೆ ಕಲರೇ ಚೇಂಜ್ ಮಾಡಬೇಕು ಅಷ್ಟೇ. ಹಿಂದಗಡೆ ಏನ್ ಮಾಡಿದೀರಾ? ಏನ್ ಸರ್? ಸೀಟ್ ಕವರ್ ಸೇಮ್ ಕಾಂಬಿನೇಷನ್. ಮತ್ತು ರೂಫ್ ಅಲ್ಲಿ ಏನ್ ಬರುತ್ತೆ, ವೈಟ್ ಬರುತ್ತೆ. ಆ ವೈಟ್ ಗೆ ನಾವ್ ಏನ್ ಮಾಡಿದೀವಿ, ಬ್ಲಾಕ್ ಕಾಂಬಿನೇಷನ್ ಕೊಟ್ಬಿಟ್ಟು ಇದರಲ್ಲಿ ನಾವು ಸ್ಟಾರ್ ಲೈಟ್ಸ್ ಹಾಕಿದೀವಿ. ಸ್ಟಾರ್ ಲೈಟ್ ಸರ್, ಸ್ವರ್ಗ ರೂಫ್ ಅಲ್ಲಿ. ಸ್ವರ್ಗ. ಸ್ವರ್ಗ. ಹೌದು, ಸ್ವರ್ಗದಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಹೌದು. ರೆಟ್ರೋ ಕಾರ್ ಕೇರ್ಗೆ ಒಂದು ತಾರ್ ಹಾಕ್ಸ್ಬಿಟ್ರೆ ಮಾಡ್ಕೊಡ್ತೀರಾ ಸ್ವರ್ಗ. ಪ್ರತಿಯೊಂದು ಕಾರ್ ಸರ್ ಯಾವ ರೂಫ್ ಅಲ್ಲಿ ಯಾವ ತರ ಇಟ್ಟಿದ್ದಾರೆ, ಲೈಟ್ ಗಳೆಲ್ಲ ಚೇಂಜ್ ಆಗ್ತಾ ಇದೆ. ಏನಂತೀರಾ ಸರ್ ಇದಕ್ಕೆ? ಇದು ಸ್ಟಾರ್ ಲೈಟ್, ಸ್ಟಾರ್ ಲೈಟ್ ಅಂತ ಹೇಳ್ತೀವಿ. ರೂಫ್ ಅಲ್ಲಿ ಮಾಡಿರೋ ಸ್ಟಾರ್ ಸೀಲಿಂಗ್ ಲೈಟ್. ಸ್ಟಾರ್ ಲೈಟ್ಸ್ ಕಾರ್ಗೆ ಸರ್. ಹಂಗೆ ಹಿಂದೆ ಬಂದ್ಬಿಡಿ ಸರ್, ಹಂಗೆ. ಓಕೆ, ಬನ್ನಿ ಹಿಂದೆ ಬನ್ನಿ. ಏನ್ ಮಾಡಿದೀರಾ ಸರ್ ಎಕ್ಸ್ಟ್ರಾ? ಸರ್ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾ? ಕಾರಲ್ಲಿ ಎಲ್ಲಾದ್ರೂ ಟ್ರಿಪ್ ಹೋಗ್ತಾ ಇದ್ದೀರಾ, ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾ? ನೋಡಿ, ವರ್ಕ್ ಫ್ರಮ್ ಹೋಮ್, ಕಾರು, ವರ್ಕ್ ಫ್ರಮ್ ಹೋಮ್ ಪ್ಲಸ್ ಕಾರು. ಆಫೀಸಲ್ಲಿ ವರ್ಕ್ ಫ್ರಮ್ ಹೋಮ್, ಬಟ್ ಮಾಡ್ತಾ ಇರೋದು ವರ್ಕ್ ಇನ್ ಕಾರು. ಓಕೆನಾ? ಬಾಟಲ್ ಹೋಲ್ಡರು ಪ್ಲಸ್ ಇದರಲ್ಲಿ ನಾವು ವೈರ್ಲೆಸ್ ಚಾರ್ಜರ್ ಸಮೇತ. ವೈರ್ಲೆಸ್ ಚಾರ್ಜರ್ ಸರ್ ಬಂತಾ? ಆಯ್ತು, ಸೌಂಡ್ ಬಂತಲ್ಲ? ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ ಸರ್. ಹೌದು, ಇನ್ನು ಇಲ್ಲ. ಓಕೆನಾ? ಸೊ ಇದರಲ್ಲಿ ಸ್ಕ್ರೀನ್ ಅಲ್ಲಿ ಇನ್ನೂ ನೀಟಾಗಿ ಕಂಡಿಲ್ಲ. ಹೌದು, ಇನ್ನೂ ನೀಟಾಗಿ ತೋರಿಸ್ಬಿಡ್ತೀನಿ. ಇದು ಓಪನ್ ಮಾಡಿದ್ವಿ, ಆಗ್ತಾ ಇದೆಯಲ್ಲ ಸರ್? ಆಗ್ತಾ ಇದೆ ನೋಡಿ, ಬಂತಾ ಚಾರ್ಜಿಂಗ್. ಇದರಲ್ಲೂ ಆಂಬಿಯಂಟ್ ಲೈಟ್ಸ್ ಬರುತ್ತೆ ಸರ್. ಇದರಲ್ಲೂ ಆಂಬಿಯಂಟ್ ಲೈಟ್ ಬರುತ್ತೆ. ನೋಡಿ, ಇದರಲ್ಲೂ ಆಂಬಿಯಂಟ್ ಲೈಟ್ ಬರುತ್ತೆ. ಸೀಟ್ ಆರ್ಗನೈಸರ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆನಾ? ಸೊ ಬೇಕಂದ್ರೆ ಊಟ ಮಾಡ್ಕೋಬಹುದು, ಲ್ಯಾಪ್ಟಾಪ್ ವರ್ಕ್ ಮಾಡಬಹುದು, ಯಾವುದೇ ತರಹದ್ದು ಟೇಬಲ್ ವರ್ಕ್ ಏನ್ ಯೂಸ್ಫುಲ್ ಇರುತ್ತೆ ಆ ತರ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಹಿಂದೆ ನೀವು ಮಾಡಿರೋದು ಈ ತರ ಸೀಟ್ ಸರ್, ನಾವೇ ರೆಟ್ರೋ ಕಾರ್ ಕೇರ್ ಅಲ್ಲಿ ಈಗೆಲ್ಲ ಈ ತರ ನೋಡ್ಕೊಂಡ್ರೆ ಮುಂದೆ ಕೂತ್ಕೊಂತೀವಿ ಅಂತ ಹೇಳಲ್ಲ ಸರ್, ಹಿಂದೆನೆ ಹೋಗೋದು, ಹಿಂದೆ ಕೂತ್ಕೋತೀವಿ. 100% ಈ ಕಂಫರ್ಟೇಬಲ್ ಮುಂದೆ ಸಿಗುತ್ತಾ? ಎಸ್ ಹೌದು. ಮತ್ತು ಅದಕ್ಕೆ ಒಂದು ಟಿಶ್ಯೂ ಬಾಕ್ಸ್ ಹಾಕಿದ್ದೀನಿ ಸರ್. ಊಟ ಮಾಡ್ಬಿಡ್ತಾರಲ್ಲ, ಕೈ ಇದ್ ಮಾಡಕ್ಕೆ ನೀರಿರುತ್ತೆ, ವಾಶ್ ಮಾಡ್ಬಿಟ್ಟು ಇದು ಕೈ ಇದ್ ಮಾಡಕ್ಕೆ, ವೈಪ್ ಮಾಡಕ್ಕೆ. ಇಷ್ಟೆಲ್ಲ ಡ್ರ್ಯಾಂಗ್ಲರ್ ಕನ್ವರ್ಟ್ ಮಾಡ್ಬಿಟ್ಟು ಮ್ಯೂಸಿಕ್ ಫೀಲ್ ಏನಾನ ಬೇಸಿಕ್ ಬಿಟ್ಬಿಡ್ತೀವ ನಾವು. ಸೊ ಇದರಲ್ಲಿ ನಾವು ಏನೇನ್ ಮಾಡಿದೀವಿ ಅಂದ್ರೆ, ಫ್ರಂಟ್ ಇನ್ಫಿನಿಟಿ ಕಾಂಪೋನೆಂಟ್ ಹಾಕಿದೀವಿ, ಒಳಗಡೆ ಇರುತ್ತೆ. ಸೊ ಬ್ಯಾಕ್ ಸೈಡ್ ಕೋ ಎಕ್ಸೆಲ್ ಇನ್ಫಿನಿಟಿ ನಾವು ನೋಡಬಹುದು ಮೇಲೆ. ಸೊ ಅದಕ್ಕೂ ನಾವು ಏನ್ ಮಾಡಿದೀವಿ, ಡೋರ್ ಪ್ಯಾಡ್ ಏನ್ ಕಾಂಬಿನೇಷನ್ ಇದೆ ಅದೇ ಪ್ರಕಾರ ಆ ಸ್ಪೀಕರ್ ಗ್ರಿಲ್ ಇದೆಯಲ್ಲ, ಆ ಗ್ರಿಲ್ಗೂ ಸೇಮ್ ಕಾಂಬಿನೇಷನ್ ಬಂದಿದೀವಿ. ಸೊ ಜಸ್ಟ್ ನಾರ್ಮಲ್ ಸ್ಪೀಕರ್ಸ್ ಎಫೆಕ್ಟ್ ಬಂದ್ಬಿಟ್ರೆ ಸಾಕಲ್ಲ, ಹಿಂದೆಗಡೆ ಊಫರ್ನು ಹಾಕಿದೀನಿ. ಸೊ ನೋಡಿ ಎಷ್ಟೆಲ್ಲ ಕೆಲಸ ಮಾಡಿರ್ತಾರೆ ಮಾಡಿಫಿಕೇಶನ್ ಅಂದರೆ. ಸೊ ಇದರಲ್ಲಿ ಇಷ್ಟು ದೊಡ್ಡ ಊಫರ್ ಹಾಕ್ಬಿಡೋದು, ವೈರ್ ಹಾಕೋದು, ಒಂದು ಕೇಬಲ್ ಹಾಕ್ಬಿಡ್ತಾರೆ, ಅಂಥದ್ದೆಲ್ಲ ಇಲ್ಲ. ಇಷ್ಟೆಲ್ಲ ಮಾಡಿಫಿಕೇಶನ್ ಆಗಿದ್ರೆ ಊಫರ್ನು ಒಳ್ಳೇದಿರಬೇಕು. 12 ಇಂಚಸ್ ಇಲ್ಲ 14 ಇಂಚ್ ಊಫರ್ ಹಾಕಿದ್ರು ಆ ಪರ್ಫಾರ್ಮೆನ್ಸ್ ಕ್ಲಾರಿಟಿ ಬರಲ್ಲ. ಈ 10 ಇಂಚ್ ಆಂಪ್ ಆಲ್ಪೈನ್ ಊಫರ್ ಅಲ್ಲಿ ನಿಮಗೆ ಆ ಪರ್ಫಾರ್ಮೆನ್ಸ್ ಬರುತ್ತೆ ಸರ್, ಕ್ಲಾರಿಟಿ. ಮತ್ತು 5 ಚಾನಲ್ ಬ್ರಾಜೋ ಕಂಪ್ನಿದು ಆಂಪ್. ಪ್ರತಿಯೊಂದು ಬ್ರ್ಯಾಂಡು ಸರ್, ಯಾವುದೇ ತರಹದ್ದು ಬ್ರ್ಯಾಂಡು ನಾವು ಯಾವುದೇ ತರಹದ್ದು ನಾರ್ಮಲ್ ಕ್ವಾಲಿಟಿ ಯೂಸ್ ಮಾಡೋದೇ ಇಲ್ಲ. ಓಕೆನಾ ಸರ್? ವ್ರ್ಯಾಂಗ್ಲರ್ ನೋಡಿದ್ರಲ್ಲ, 17 ಲಕ್ಷಕ್ಕೆ 80 ಲಕ್ಷ ಮಾಡಿರೋದು ರೆಟ್ರೋ ಕಾರ್ ಕೇರ್ ಅಲ್ಲಿ. ಬೇಸಿಕ್ ಥಾರ್ ಬೇಸಿಕ್ 14 ಲಕ್ಷ ಚೇಂಜ್ ಇದೆ. ಸೊ ಇದಕ್ಕೆ ನಾವು ಟಾಪ್ ಎಂಡ್ ಮಾಡಿದೀವಿ. ಏನೇನ್ ಮಾಡಿದೀವಿ, ಫ್ರಂಟ್ ಶೇಪ್ ಯಾವ್ದನ್ನ ನೀವು 4x4 ತಗೊಳ್ಳಿ, ಯಾವ್ದನ್ನ ತಗೊಳ್ಳಿ. ಸ್ಪೋರ್ಟ್ಸ್ ಲುಕ್ ಬೇಕಂದ್ರೆ ಬಂಪರ್ ಇರಲಿ, ಗ್ರಿಲ್ ಅಲ್ಲಿ ಪ್ರತಿಯೊಂದು ಚೇಂಜ್ ಮಾಡೋದೆ. ಬೇಸಿಕ್ ತಗೊಳ್ಳಿ, ಗ್ರಿಲ್ ಚೇಂಜ್ ಮಾಡಿ, ಬಂಪರ್ ಚೇಂಜ್ ಮಾಡಿ, ಪ್ರೊಜೆಕ್ಟರ್ ಲೈಟ್ ಚೇಂಜ್ ಮಾಡಿ, ಹೆಡ್ ಲೈಟ್ ಚೇಂಜ್ ಮಾಡಿ, DRL ಚೇಂಜ್ ಮಾಡಿ, ಪ್ರತಿಯೊಂದು ಚೇಂಜ್ ಆಗುತ್ತೆ. ಮತ್ತು ನಿಮ್ಗೆ ಬಜೆಟನ್ನು ಕಮ್ಮಿ ಬೀಳುತ್ತೆ. ಡೋರ್ ಇಂಚಸ್ ಆಗಿದ್ದೀನಿ, ಮಿರರ್ ವಿತ್ ಕಾರ್ಬನ್ ಫಿನಿಶ್ಡ್, ಮಿರರ್ ಇಂಡಿಕೇಟರ್ ಸಮೇತ. ಸೊ ಹ್ಯಾಂಡಲ್ಗೆ ಪಿಯಾನೋ ಫಿನಿಶ್ಡ್, ಡಾರ್ಕ್ ಸನ್ ಫಿಲ್ಮ್ 50%. ಸೊ ಒಳಗಡೆ ಇದಕ್ಕೂ ಸ್ವರ್ಗ ತೋರಿಸಿದೀನಿ ನೋಡಿ ಸರ್. ಸ್ವರ್ಗ
ಸೊ ನೋಡ್ತಾ ಇದ್ದೀರಲ್ವಾ, ರೆಟ್ರೋ ಕಾರ್ ಕೇರ್ಗೆ ಬಂದ್ಬಿಟ್ರೆ ಸ್ವರ್ಗ ತೋರ್ಸೋದು. ಕೆಲವು ಕಡೆ ಹೋಗ್ಬಿಟ್ರೆ ಆ ಬ್ರ್ಯಾಂಡ್ ಹಾಕ್ಸಿ ಈ ಬ್ರ್ಯಾಂಡ್ ಹಾಕ್ಸಿ ಅಂತ ಸೀಟ್ ಕವರ್ ಹೇಳ್ತಾರೆ, ಬಟ್ ನೀವೇ ಓನ್ ಆಗಿ ಇದನ್ನೆಲ್ಲ ಮಾಡಿರೋದು. ಎಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ನಮ್ದು ಯಾವ್ದೇ ತರದ್ದು ರೆಡಿಮೇಡ್ ಸೀಟ್ ಕವರ್ ತಗೊಂಡ್ ಬಂದ್ಬಿಟ್ಟು ಹಾಕೋದು. ಅದು ರೆಡಿಮೇಡ್ ಡಿಸೈನ್ ಜಸ್ಟ್ ನೋಡಕ್ಕೆ ಲುಕ್ ಸರ್. ಓಕೆನಾ, ಫ್ಯೂಚರ್ ಇರಲ್ಲ. ಇದೆಲ್ಲ ನಿಮ್ಗೆ ಲೈಫ್ ಟೈಮ್ ವಾರಂಟಿ. ಇದು ಲೆದರ್ ಇರೋ ತರ ಇದು. ಓಕೆನಾ. ಸೊ ಒಳಗಡೆ ಸೀಟ್ ಕವರ್ ವೈನ್ ಕಲರ್ ವಿತ್ ಬ್ಲಾಕ್ ಸ್ಟ್ರಕ್ಚರ್ ಡಿಸೈನ್. ಆಮ್ರೆಸ್ಟ್ಗೂ ನಾವು ಸೇಮ್ ಡಿಸೈನ್ ಕೊಟ್ಟಿದೀವಿ. ಮತ್ತು ಅದೇ ಪ್ರಕಾರ ಕಸ್ಟಮರ್ ರಿಕ್ವೈರ್ಮೆಂಟ್ ಅಲ್ಲಿ ರೆಡ್ ಅಲ್ಲೇ ನನ್ ಕಾರ್ಬನ್ ಡಿಸೈನ್ ಬೇಕು ಅಂತ ಹೇಳಿದ್ರು. ಏನ್ ಸರ್, ರೆಡ್ ಅಲ್ಲೇ ಕಾರ್ಬನ್ ಡಿಸೈನ್. ಸೊ ರೆಡ್ ಅಲ್ಲೇ ವೈನ್ ಕಲರ್ ಅಲ್ಲೇ ನಾವು ಏನ್ ಮಾಡಿದೀವಿ, ಕಾರ್ಬನ್ ಡಿಸೈನ್ ಕೊಟ್ಟಿದೀವಿ. ಹ್ಯಾಂಡಲ್ ಗಿರ್ಲಿ, ಮ್ಯೂಸಿಕ್ ಸಿಸ್ಟಮ್ಗೆ ಇದಿರ್ಲಿ. ಓಕೆನಾ, ಡೋರ್ ಹತ್ರ ಇರ್ಲಿ, ಎಲ್ಲ ಕಡೆ ಮಾಡಿ ಪ್ರತಿಯೊಂದು. ಸೊ ಇದಕ್ಕೂ ಬೇಸಿಕ್ ಸಿಸ್ಟಮೇ ಬರಲ್ಲ ಸರ್ ಇದಕ್ಕೆ. ಓಕೆನಾ, ಅದೇ ಬೇಸಿಕ್ ಸಿಸ್ಟಮೇ ಬರಲ್ಲ. ಸೊ ನಾವೇನ್ ಮಾಡಿದೀವಿ, ಸಿಸ್ಟಮ್ ಹಾಕಿದೀವಿ. ಇದಕ್ಕೂ 360 ಡಿಗ್ರಿ ಸಮೇತ ಹಾಕಿದೀವಿ. ಸೊ ರೂಫ್ ಟಾಪ್ ಅಲ್ಲಿ ಸ್ಪೀಕರ್ ಕನ್ಸೋಲ್ ಬರಲ್ಲ ನೋಡಿ. ಸ್ಪೀಕರ್ ಕನ್ಸೋಲ್ ಒರಿಜಿನಲ್ ಮಹೀಂದ್ರ ಅದು ಹಾಕ್ಬಿಟ್ಟು, ಸೊ ಸೀಟ್ ಕವರ್ ಏನ್ ಮಾಡಿದೀವಿ ಅದೇ ಕಾಂಬಿನೇಷನ್ ಅಲ್ಲಿ ರೂಫ್ ಟಾಪ್. ಹೌದು. ಮತ್ತು ಸ್ಟೇರಿಂಗ್ ವೀಲ್ ಸರ್, ಬೇಸಿಕ್ ಸ್ಟೇರಿಂಗ್ ವೀಲ್ ಅಲ್ಲಿ ನಿಮ್ಗೆ ಈ ಬಟನ್ಸ್ ಎಲ್ಲ ಏನು ಬರಲ್ಲ. ಬೇಸಿಕ್ ಬರೋದು, ಯಾವ್ದೇ ತರದ್ದು ಬರಲ್ಲ. ನಾವೇನ್ ಮಾಡಿದ್ವಿ, ಮಹೀಂದ್ರದು ಒರಿಜಿನಲ್ ಸ್ಟೇರಿಂಗ್ ಹಾಕ್ಬಿಟ್ಟು ಅದರಲ್ಲಿ ಬಟನ್ ಸಿಸ್ಟಮ್ ನಾವು ಕೊಟ್ಟಿದೀವಿ. ಸೊ ಬೇಸಿಕ್ ತಾರ್ನ ಹೈ ಎಂಡ್ ತಾರ್ ತರ ಮಾಡಿದೀರಾ. ಹೌದು ಸರ್. ಇಲ್ಲಿರ್ತಕ್ಕಂಥದ್ದು ಇದ್ರಲ್ಲಿ ಏನ್ ಮಾಡಿದೀರಾ? ಸೊ ಸರ್ ಬ್ಯಾಕ್ ಸೈಡ್, ತಾರಿಗೆ ಬ್ಯಾಕ್ ಸೈಡ್ ಬೇಸಿಕ್ ತಾರ್ ರಾಕ್ಸ್ ನ ರ್ಯಾಂಗ್ಲರ್ ಮಾಡಿದ್ರಿ, ಬೇಸಿಕ್ ತಾರ್ನ ಹೈ ಎಂಡ್ ತಾರ್ ಮಾಡಿದ್ರಿ. ಅಲಾಯ್ ವೀಲ್ಸ್ ನೋಡಿ ಸರ್, ಇದರಲ್ಲಿ 18 ಇಂಚಸ್ ಅಲಾಯ್ಸ್ ಕಂಪ್ನಿಯಿಂದ ಯಾವ್ದು ತರ ಬರುತ್ತೆ ನಿಮ್ಗೆ ಟಾಪ್ ಎಂಡ್ ಗೆ, ಅದೇ ತರ ಟೈರ್ ಕಾಂಬಿನೇಷನ್ ಕೊಟ್ಬಿಟ್ಟು ಮ್ಯಾಗ್ವಿಲ್ ಹಾಕಿದೀನಿ. ಪ್ಲಾಟಿ ಒರಿಜಿನಲ್. ಈಗ ತಾರ್ ರಾಕ್ಸ್ ಅಲ್ಲಿ ಏನ್ ಮಾಡಿದೀರಾ? ಕ್ಯಾರಿಯರ್ ಹಾಕಿದೀನಿ ಸರ್. ಇದರಲ್ಲಿ ಸುಮಾರು ಇನ್ನ ಐತೆ ಸರ್ ಐಟಮ್. ಇದು ಇನ್ನಿದೆ, ತೋರಿಸಿ ಮತ್ತೆ. ಅದೇ ನೋಡ್ಲಿ, ಜನ ನೋಡ್ಲಿ. ಹೌದು ನೋಡಿ, ಕ್ಯಾರಿಯರ್ ಹಾಕಿದ್ದೀನಿ. ಸುಮಾರು ಜನ ಥಾರ್ಗಳಿಗೆ ಇವಾಗ ಥಾರ್ ರಾಕ್ಸ್ ಗೆ ಲ್ಯಾಡರ್ ಮಿತ್ತು ಬಾಕ್ಸ್ ಬರುತ್ತಲ್ಲ, ಸೊ ಆ ತರಲ್ಲಿ ನಾವ್ ಏನ್ ಮಾಡ್ತೀವಿ, ಥಾರ್ಗೂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದರಲ್ಲಿ ನಾವ್ ಏನ್ ಮಾಡಿದ್ವಿ, ಕ್ಯಾರಿಯರ್ ವಿತ್ ಲ್ಯಾಡರ್. ಕ್ಯಾರಿಯರ್ ವಿತ್ ಲ್ಯಾಡರ್. ಲಾಸ್ಟ್ ಟೈಮ್ ಒಂದು ವಿಡಿಯೋ ಟೈಮ್ ಅಲ್ಲಿ ಜಂಪ್ ಮಾಡಿದಲ್ಲ ಸರ್, ಜನ ನೋಡ್ಕೊಳ್ತಾರೆ. ಸೊ ಅದರಲ್ಲಿ ಹಿಂದೆಗಡೆ ಆಸ್ ಯೂಶುವಲ್ ಇನ್ಫಿನಿಟಿ ಟೈಲೈಟು, ರಿಫ್ಲೆಕ್ಟರ್ ಲೈಟು. ಸೊ ಬ್ಯಾಕ್ ಸೈಡ್ ಸ್ಟೆಪ್ನಿನೂ ನೋಡ್ಬೋದು ನಿಮ್ಗೆ, ಅಲಾಯ್ಸ್ ಹಾಕಿದ್ದೀನಿ. ಓಕೆನಾ, ಸೂಪರ್. ಸೊ ಸನ್ ಫಿಲ್ಮ್ 50% ಡಾರ್ಕು. ಇಷ್ಟು ಇದು ಬೇಸಿಕ್ ತಾರ್ನ ಹೈ ಎಂಡ್ ತಾರ್ ಮಾಡಿದೀರಾ. ಹೌದು ಹೌದು ಅಲ್ವಾ? ಹೌದು ಸರ್. ನೆಕ್ಸ್ಟ್ ತಾರ್ ರಾಕ್ಸ್. ಇದು ತಾರ್ ರಾಕ್ಸ್ MX5 ವೇರಿಯಂಟ್, ಮಿಡ್ ವರ್ಷನ್, ಸ್ಮಾಲ್ ಸನ್ ರೂಫ್ ಬರುತ್ತೆ. ಇದಕ್ಕಿಂತ ನೆಕ್ಸ್ಟ್ ಮಾಡಲ್ AX7 ಅಲ್ಲಿ ನಿಮ್ಗೆ ದೊಡ್ಡ ಪ್ಯಾನರಾಮಿಕ್ ಸನ್ ರೂಫ್ ಬರುತ್ತೆ. ಅಡಾಸ್ ಮಾಡಲ್. ಇದು ಅಡಾಸ್ ಮಾಡಲ್ ಬರಲ್ಲ. ಇದಕ್ಕೂ ಮ್ಯಾಗ್ವಿಲ್ ಬರುತ್ತೆ. 18 ಇಂಚಸ್ ಅಲೈಸ್ ಬರುತ್ತೆ. ಇದಕ್ಕೂ ಕಂಪ್ನಿದು. ಇದು ನಾವೇನು ಚೇಂಜ್ ಮಾಡಿಲ್ಲ. ಇಲ್ಲ ಕಂಪ್ನಿದು. ನಾವೇನ್ ಚೇಂಜ್ ಮಾಡಿರೋದಂದ್ರೆ ಮಿರರ್ ಅಲ್ಲಿ ವಿತ್ ಇಂಡಿಕೇಟರ್. ಇದರಲ್ಲಿ ಸಿಸ್ಟಮ್ ಬರುತ್ತೆ, ಬಟ್ 360 ಆಪ್ಷನ್ ಬರಲ್ಲ. ನಾವು ಹಾಕಿದ್ದೀವಿ 3 ಡೋರ್ ಇಂಚಸ್ ಹಾಕಿದ್ದೀನಿ. ಓಕೆನಾ. ಸೊ ಒಳಗಡೆ ಇದಕ್ಕೆ ಸ್ವರ್ಗ ಸರ್. ಹೊರಗಡೆ ಏನು ಮಾಡಿಲ್ಲ, ಲೇಡಿ ಡ್ರೈವ್ ಮಾಡೋದು ಇದು. ಹೌದಾ? ಹೌದು. ಸೊ ಒಳಗಡೆ ಸ್ವರ್ಗ ಮಾಡಿದ್ದಾರೆ. ಇದು ಕೂಡ ಡಿಫ್ರೆಂಟ್ ಆಗಿ ಒಂದು ಡ್ಯೂಯಲ್ ಟನಲ್ ಕಲರ್ ಅಲ್ಲಿ ಸೀಟ್ ಕವರ್ ನ ಮಾಡಿದ್ದಾರೆ. ನಮ್ ಕೂರ್ಗಿಂದ ಕಸ್ಟಮರ್ ತುಂಬಾ ಟ್ರಸ್ಟ್ ಮಾಡ್ಕೊಂಡು ಬಂದು ಗಾಡಿನೇ ಬಿಟ್ಟು ಹೋಗಿದಾರೆ, ನೀವ್ ಏನ್ ಮಾಡ್ತೀರಾ ಮಾಡಿ ಅಂತ. ಸೊ ಇದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಬ್ರೌನ್ ಶೇಡ್ ಅಲ್ಲಿ ವೆಂಟಿಲೇಟರ್ ಸೀಟ್ ತರಾನೇ ಮಾಡಿದೀವಿ. ಏನು ವೆಂಟಿಲೇಟರ್, ಬಟ್ ವೆಂಟಿಲೇಟರ್ ಸೀಟ್ ಇಲ್ಲ, ವೆಂಟಿಲೇಟರ್ ಸೀಟು ನೋಡ್ಬೋದು. ಡೋರ್ ಪ್ಯಾಡ್ ನೋಡ್ಬೋದು. ಡೋರ್ ಪ್ಯಾಡ್ ಅಲ್ಲಿ ಪಿಯಾನೋ ಫಿನಿಶ್ಡ್ ಕಾರ್ಬನ್ ಫೈಬರ್ ಸ್ಟ್ರಕ್ಚರ್ ಕಾರ್ಬನ್ ಅಂತೀವಿ ಇದಕ್ಕೆ. ಸೊ ಇದರಲ್ಲಿ ನಾವ್ ಏನ್ ಮಾಡಿದೀವಿ, ಇದಕ್ಕೂ ನಾವು ಸಿಸ್ಟಮ್ ಹಾಕಿದೀವಿ 11.5 ಇಂಚಸ್. ಸರ್ ಫ್ರಂಟ್ ಶೇಪ್ ಅಲ್ಲಿ ನೀವು ಮರ್ದ್ಬಿಟ್ಟೆ ಹೇಳೋದು. ಸೊ ಫ್ರಂಟ್ ಶೇಪ್ ಅಲ್ಲಿ ಬ್ಲಾಕ್ ವೆಹಿಕಲ್ಗೆ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಬ್ಲಿಟ್ಸ್ ಹಾಕಿದೀನಿ. ನೋಡ್ಬೋದು, ಇಲ್ಲಿನೂ ಹಾಕ್ಬೋದು, ಸೆಂಟ್ರಲ್ಲೂ ಹಾಕ್ಬೋದು. ಯಾವ ತರ ಬೇಕೋ ಆ ತರ ಕಾಂಬಿನೇಷನ್ ಮಾಡ್ಬೋದು. ಸೊ ಕಂಪ್ನಿಯಿಂದ ಫಾಗ್ ಲೈಟ್ ರಿಮೂವ್ ಮಾಡ್ಬಿಟ್ಟು ಟ್ರೈ ಕಲರ್ ಫಾಗ್ ಲೈಟ್ ಹಾಕಿದೀನಿ. ಸೊ ಕಂಪ್ನಿಯಿಂದ DRL ಬರುತ್ತೆ ಆಸ್ ಯೂಶುವಲ್. ಮಿರರ್ ಅಲ್ಲಿ ತಾರ್ ಅಂತ ಲೈಟ್ ಬರುತ್ತೆ. ಇಂಡಿಕೇಟರ್ ಹಾಕಿದ್ರೆ ಮ್ಯಾಟ್ರಿಕ್ಸ್ ಆರೆಂಜ್ ಬರುತ್ತೆ ನಿಮಗೆ. ಸೊ ಒಳಗಡೆ ಈ ಟಾಪ್ ಎಂಡ್ ವೆಹಿಕಲ್ ಈಗ ಸದ್ಯಕ್ಕೆ ಬಿಡ್ತಾ ಇರೋದು ಇದೇ ಕಾಂಬಿನೇಷನ್ ಸರ್. ಸೊ ನಾವ್ ಏನ್ ಮಾಡಿದೀವಿ, ಇದು ಫಸ್ಟೇ ಮಾಡ್ಬಿಟ್ಟಿದೀವಿ ನಾವು. ಸೊ ಸೀಟ್ ಕವರ್ ಮಾಡಿದೀವಿ, ಡೋರ್ ಪ್ಯಾಡ್, ಡ್ಯಾಶ್ ಬೋರ್ಡ್ ತಾವು ನೋಡ್ಬೋದು, ಎಲ್ಲ ಒಂದೇ ಕಲರ್ ಸರ್. ತುಂಬಾ ಜಿನಿನ್ ಕ್ವಾಲಿಟಿ. ಯಾವ್ದೇ ತರದ್ದು ಲೋಕಲ್ ಇದ, ಇದಕ್ಕಿಂತ ಹೆವಿ ಕ್ವಾಲಿಟಿ ಯಾವ್ದೇ ತರದ್ದು ಬರೋದೇ ಇಲ್ಲ. ಓಕೆನಾ. ಇದು ಹೈ ಎಂಡ್ ಕ್ವಾಲಿಟಿ. ನೀವು ಆಲ್ ಓವರ್ ಇಂಡಿಯಾ ಹೋದ್ರು ಯಾವ ಜನ ಏನ್ ಹೇಳಿದ್ರು ಹೇಳ್ಬೋದು ಈ ತರ ಕ್ವಾಲಿಟಿ ಆ ತರ ಕ್ವಾಲಿಟಿ ಅಂತ, ಬಟ್ ಈ ಕ್ವಾಲಿಟಿನೇ ಹೈ ಎಂಡ್ ಕ್ವಾಲಿಟಿ. ಓಕೆನಾ. ಓಕೆ. ಸೊ ಇದಾಯ್ತು ಇದು ಆಯ್ತು. ಇದಕ್ಕೆ ಆಂಬಿಯಂಟ್ ಲೈಟ್ ಹಾಕಿಲ್ಲ, ಜಸ್ಟ್ ನಾರ್ಮಲ್ ಲೇಡಿ ಡ್ರೈವ್ ಮಾಡೋದಿದು. ಸೊ AC ವೆಂಟ್ ಬೇಕು ಅಂತ ಹೇಳಿದ್ರು. K4 ಹಾಕಿಲ್ಲ, K3 ಹಾಕಿದೀನಿ. K3 ಜಸ್ಟ್ ಸೆಂಟರ್ ಅಲ್ಲಿ ಲೈಟ್ ಬರುತ್ತೆ ಇದು. ಓಕೆನಾ. ಇದರಲ್ಲಿ ಯಾವ ತರ ಬೇಕೋ ಆ ತರ ಕಲರ್ ಕಾಂಬಿನೇಷನ್ ಮಾಡ್ಕೋಬಹುದು. ಮತ್ತು ಡೈಮಂಡ್ 2K ಸಿಸ್ಟಮ್.
ಸೊ ಇದರಲ್ಲಿ ಡ್ಯಾಶ್ ಕ್ಯಾಮ್ ಹಾಕಿದೀನಿ ಸರ್, ಬ್ಲೋಪಾಂಗ್ ಕಂಪನಿದು ಡ್ಯಾಶ್ ಕ್ಯಾಮ್ ಹಾಕಿದೀವಿ. ಓಕೆನಾ, ಬ್ಯಾಕ್ ಸೈಡ್ ಬರುತ್ತೆ. ಆಲ್ರೆಡಿ ಮೇಡಮ್ ನೋಡ್ತಾ ಇರ್ಬೋದು ಅಲ್ಲಿ ಲೈವ್ ಆಗಿ ನೋಡ್ತಾ ಇರ್ಬೋದು ಈ ತರ ಇದೆ ಅಂತ. ಓಕೆ, ಮತ್ತೆ ಇದೇನ್ ಸರ್ ಹ್ಯಾಂಡ್ ಗ್ರಿಪ್ ಈ ತರ ಸರ್? ಇದು ಒಂದು ಫ್ಯಾನ್ಸಿ ಇದು ಹ್ಯಾಂಡ್ ಬ್ರೇಕ್ ಗೆ ಈ ವುಡನ್ ಫಿನಿಶಿಂಗ್ ತರ ಬರುತ್ತೆ ಸರ್. ಇದು ಈ ಲುಕ್ಗೋಸ್ಕರ ಇದು. ಓಕೆನಾ, ಸೊ ಆತರ ಇವೆಲ್ಲ ಏನೂ ಆಗಲ್ಲವಲ್ಲ, ಸೀಟ್ ಕವರ್ ಇವೆಲ್ಲ ಸರ್ ಏನೂ ಆಗಲ್ಲವಲ್ಲ ಸರ್? 5 to 6 years ಗ್ಯಾರಂಟಿ ಸರ್. ಓಕೆ, 10 years 15 ವರ್ಷ ಏನು ಬರೋದಿಲ್ಲ ಸರ್. ಅದೆಲ್ಲ ರೆಗ್ಯುಲರ್ ಯೂಸ್ ಪ್ರಾಬ್ಲಮ್ ಸರ್. 5 ವರ್ಷ ಜಾಸ್ತಿ ಅಂದ್ರೆ ಸರ್ ಫೇಡ್ ಆಗೇ ಆಗುತ್ತೆ ಸರ್. ಬಿಸಿಲಿನಲ್ಲಿ ಸುಮ್ಮನೆ ಸೇಲ್ ಆಗ್ಲಿ ಮಾತಾಡ ಸರ್. 5 ವರ್ಷ 10 ವರ್ಷ ಅಂತ ಎಲ್ಲ ಜನನೇ ಬೇಜಾರಾಗ್ಬಿಟ್ಟು ಚೇಂಜ್ ಮಾಡ್ಕೊಳ್ತಾರೆ ಸರ್. 2 ವರ್ಷಕ್ಕೆ 5 ವರ್ಷ ಅಂತ ವೇಟ್ ಮಾಡ್ಕೊಂಡು ಅದು ಅರ್ಧ ತನಕ ವೇಟ್ ಮಾಡ್ತಾರ. ಮತ್ತೆ ಇನ್ನೇನ್ ಮಾಡಿದೀರಾ ಇದರಲ್ಲಿ? ಮತ್ತು ರೂಫ್ ಎಲ್ಲ ಇದೆ, ಕಂಪ್ನಿಯಿಂದಾರೆ ಬರುತ್ತೆ. ಸನ್ ರೂಫ್ ಹಂಗೆ ಇರುತ್ತೆ. ಸೊ ಬ್ಯಾಕ್ ಸೈಡ್ ರಾಂಗ್ಲರ್ ಟೈಲೆಟ್ ಹಾಕಿದೀನಿ, ಲೇಟೆಸ್ಟ್ ಮಾಡಲ್ ರಾಂಗ್ಲರ್ ಟೈಲೆಟ್. ಇದು ರಾಂಗ್ಲರ್ ಟೈಲೆಟ್ ಸಮೇತ ರಿಫ್ಲೆಕ್ಟರ್ ಲೈಟು. ಸೊ ರಿಫ್ಲೆಕ್ಟರ್ ಲೈಟು ಮತ್ತು ಬ್ಯಾಟ್ಮನ್ ಸ್ಪಾಯ್ಲರ್ ಹಾಕಿದೀನಿ, 2 piece ಸ್ಪಾಯ್ಲರು. ಅದನ್ನು ಮ್ಯಾಟ್ರಿಕ್ ಡಿಸೈನ್ ಬರುತ್ತೆ ನೋಡಿ. ಅಲ್ಲಿ ಇಂಡಿಕೇಟರ್ ಹಾಕಿದ್ರೆ ಇಂಡಿಕೇಟರ್ ಸಮೇತ ಬರುತ್ತೆ ನಿಮಗೆ. ಮಿಡ್ ವರ್ಷನ್ ಥಾರ್ ರಾಕ್ಸ್ ನ ಹೈ ಎಂಡ್ ಆಗಿ ಮಾಡಿದೀರಾ? ಹೌದು ಸರ್, ಎಕ್ಸ್ಟ್ರಾ ಮಾಡಿಫಿಕೇಶನ್. ಹೌದು ಸರ್. ಕಸ್ಟಮರ್ ಬಂದ್ರೆ ಇದ್ ಮಾಡ್ಕೊಳ್ಳಿ ಅದ್ ಮಾಡ್ಕೊಳ್ಳಿ ಅಂತ ನಾವ್ ಏನು ಫೋರ್ಸ್ ಮಾಡಕ್ ಹೋಗಲ್ಲ. ಎಷ್ಟು ಸಿಂಪಲ್, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಷ್ಟೇ ಕನ್ವಿನ್ಸ್ ಮಾಡೋದು ಕಸ್ಟಮರ್ಗಳಿಗೆ. ಇಲ್ಲ ಜಾಸ್ತಿನೇ ಮಾಡಿ ಅಂತ ಹೇಳಿದ್ರೆ ಬೇರೆ ಲೆವೆಲ್ ತಗೊಂಡು ಹೋಗ್ಬಿಡ್ತೀವಿ ನಾವು. ಓಕೆನಾ, ಸೊ 3 ಥಾರ್ ರಾಕ್ಸ್ ಮತ್ತೆ ಥಾರ್ನ ಈ MX1 ಗೆ ಮಿಡ್ ವರ್ಷನ್ ಗೆ ಬರೀ ಇಂಟೀರಿಯರ್ ಮಾಡಿದೀನಿ. ಥಾರ್ ಬೇಸಿಕ್ ಥಾರ್ ಗೆ ಏನ್ ಮಾಡಿದೀವಿ, ಟಾಪ್ ಎಂಡ್ ತರ ಮಾಡಿದೀವಿ. ಲೈಫ್ ಗ್ರಿಲ್ ಬಂಪರ್ ಎಲ್ಲ. ಸೊ ಬಂಪರ್ ನೋಡ್ಬೋದು ಸರ್, ಮೋನ್ಸ್ಟಾರ್ ಬಂಪರು. ಮೋನ್ಸ್ಟಾರ್ ಬಂಪರು ಕಸ್ಟಮರ್ ಏನ್ ಹೇಳಿದ್ರು, ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ನಮ್ಗೆ ಒಂದು ರೆಗಡ್ ಲುಕ್ ಬೇಕು ಅಂತ ಹೇಳಿದ್ರು. ಸೊ ನಾವೇನ್ ಮಾಡಿದೀವಿ, ಮೋನ್ಸ್ಟಾರ್ ಬಂಪರ್, ಫ್ರಂಟ್ ಆಂಗ್ರಿ ಬರ್ಡ್ ಗ್ರಿಲ್, DRL, ಫಾಗ್ ಲೈಟ್, ಯಾವ್ದೇ ತರ ಅದು ಇಲ್ಲ ಸರ್. ಹೆಡ್ ಲೈಟು ನಾವು ಕಂಪ್ನಿ ತಿಟ್ಟಿಲ್ಲ, ಒಳಗಡೆ ಕಂಪ್ನಿ ಲೈಟ್ ಇದೆ, ಬಟ್ LED ನಾವು ಹಾಕಿದೀವಿ ಒಳಗಡೆ. ಸೂಪರ್. ಅದೇನ್ ಸರ್, ಅದನ್ನ ನಾವು ಪದೇ ತೋರಿಸ್ತಾ ಇರ್ತೀವಿ. ಥಾರ್ ರಾಕ್ಸ್ ನ ಥಾರ್ನ ಇಲ್ಲ ಏನು ಇಷ್ಟೆಲ್ಲ ಮಾಡ್ಬಿಟ್ಟು ಇದು ಇಲ್ಲ, ಇದು ಮಾತ್ರ ಕದರಾಗಿ ಬಂದಿದೆ. ಎಂಟೈರ್ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಒಂದು 17 ಲಕ್ಷ ಥಾರ್ ರಾಕ್ಸ್ ನ 80 ಲಕ್ಷ 90 ಲಕ್ಷ ರಾಂಗ್ಲರ್ ರೇಂಜಿಗೆ ಮಾಡಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ ಅದು ರೆಟ್ರೋ ಕಾರ್ ಕೇರ್ ಅವರು. ಹೌದು ಸರ್, ಸುಮಾರು ಜನ ಅದು ಆಸೆ ಇರುತ್ತೆ ಸರ್ ರಾಂಗ್ಲರ್ ತಗೊಳ್ಳೇಬೇಕು ಅಂತ. ಸೊ ಬಡ್ಜೆಟ್ ಇರಲ್ಲ. ಸೊ ಥಾರ್ ರಾಕ್ಸ್ ತಗೊಳ್ಳಿ, ಕಂಪ್ನಿಯಿಂದ ಶೋರೂಮ್ ಇಂದ ನನ್ನ ಹತ್ರ ತಗೊಂಡ್ ಬನ್ನಿ, ರಾಂಗ್ಲರ್ಗೆ ಕನ್ವರ್ಟ್ ಮಾಡ್ಕೊಡ್ತೀನಿ. ಓಡಿಸಿ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ. ಬೇಜಾರಾಯ್ತಾ, ರಾಕ್ಸ್ ಬೇಕಾ, ರಿಮೂವ್ ಮಾಡಿ ಬಿಸಾಕ್ಬಿಟ್ಟು ರಾಕ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅಷ್ಟೇ ಆರಾಮ್ಸೆ ನೀವು ಮಾಡ್ಕೊಳ್ಳಿ. ಯಾವ್ದು ಕಟಿಂಗ್ ಮಾಡೋದು, ಒರಿಜಿನಾಲಿಟಿ ತೆಗೆಯೋದು ಅಂತದ್ದು ಏನು ಇಲ್ಲ. ಒರಿಜಿನಾಲಿಟಿ ಹಂಗೆ ಇರುತ್ತೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಬಂಪರ್ ಆಗಿರ್ಬೋದು, ಬಾನೆಟ್ ಆಗಿರ್ಬೋದು, ಸೈಡ್ ಆಗಿರ್ಬೋದು, ಎಲ್ಲಾ ತರದ್ದು ಒಂಥರ ಯಾವ ರೇಂಜಿಗೆ ಅಂದ್ರೆ ನೀವು ಥಾರ್ ರಾಕ್ಸ್ನ ಯಾರು ಈ ರೇಂಜಿಗೆ ಮಾಡಿಫಿಕೇಶನ್ ಮಾಡಿರಲ್ಲ. ಸೊ ಈ ತರ ಎಲ್ಲ ಯಾವ್ದೋ ಡೆಲ್ಲಿ ಕರೋಲ್ ಬಾಗಲ್ ಮಾಡ್ತಾರಪ್ಪ ಅವ್ರಿಗೆ ಮಾತ್ರ ಸಾಧ್ಯ ಅಂತಕ್ಕಂಥವ್ರಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಮ್ಮ ಕರ್ನಾಟಕದಲ್ಲಿ ಥಾರ್ ರಾಕ್ಸ್ನ ಏನಾದರೂ ಮಾಡಿಫಿಕೇಶನ್ ಮಾಡ್ತಾರೆ, ಅದು ಪ್ರೊಫೆಷನಲ್ ಆಗಿ ಮಾಡ್ತಾರೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ರೆಟ್ರೋ ಕಾರ್ ಕೇರ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಬೇಕಾದ್ರೂ ಮಾಡಿಫೈ ಮಾಡ್ಬೋದು, ನಾನು ಮಾಡಿನೇ ತೋರಿಸ್ತೀನಿ ಸರ್ ಅಂತ ಹೇಳ್ಬಿಟ್ಟು ತೋರಿಸ್ತಕ್ಕಂಥದ್ದು, ವಿಡಿಯೋ ಮಾಡ್ತಕ್ಕಂಥದ್ದು ರೆಟ್ರೋ ಕಾರ್ ಕೇರ್ ಅವರು. ಕಣ್ಣಾರೆ ನೋಡಿದೀನಿ ಡೆಲ್ಲಿನಲ್ಲಿ ಹೋಗ್ಬಿಟ್ಟು ಕರೋಲ್ ಬಾಗ್ ನಲ್ಲಿ ಕೆಲಸಗಳು ಅವ್ರದ್ದು ಎಷ್ಟು ವರ್ಷ ಕೆಲಸ ಅಂದ್ರೆ ಹಂಗೆ ಓಪನ್ ಆಗಿ ನನ್ನ ಅಂಗಡಿ ಅವ್ರಿಗೆ ಇಷ್ಟು ವರ್ಷ ಕೆಲಸ ಮಾಡ್ತೀರಾ ನೀವು? ನಮ್ ಬೆಂಗಳೂರಿಗೆ ಬಂದ್ಬಿಟ್ಟು ನಮ್ಮ ಅಂಗಡಿಗಳಲ್ಲಿ ನೋಡಿ, ನಮ್ಮ ಅಂಗಡಿಯಿಂದ ಇಲ್ಲ ಚಿಕ್ಕ ಅಂಗಡಿನಲ್ಲಿ ನೋಡಿ ಎಷ್ಟು ನೀಟ್ನೆಸ್ ಇಂದ ಕೆಲಸ ಮಾಡ್ತಾರೆ, ಎಷ್ಟು ಕಸ್ಟಮರ್ ಹ್ಯಾಪಿಯಿಂದ ಹೋಗ್ತಾರೆ. ನಿಮ್ಗೆ ಯಾರು ಕಸ್ಟಮರ್ ಏನು ಹೇಳಲ್ಲ ಅಂತ ಹೇಳ್ಬಿಟ್ರೆ ಹಂಗೆ ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್ ಅವರು. ಡೆಲ್ಲಿಲಿ ಎಷ್ಟು ವರ್ಷ ಕೆಲಸ ಸರ್ ಅಲ್ಲಿ ನೋಡಿ. ಯಾರಾದ್ರೂ ಖುಷಿಯಾಗಿ ಆಸೆಯಿಂದ ತಗೊಂಡಿರ್ತೀರಾ ಥಾರ್ ರಾಕ್ಸ್, ಸೊ ಅದನ್ನ ಪ್ರೊಫೆಷನಲ್ ಮಾಡಿಫಿಕೇಶನ್ ಮಾಡ್ಸೋ ಹತ್ರ ಮಾತ್ರ ಬಿಡಿ. ಸರ್ವಿಸ್ ಆಗಿರ್ಬೋದು, ಪ್ರತಿ ಒಂದು ಕೆಲಸ ಯಾವ್ದು ಆಚೆ ಕಡೆಯಿಂದ ಹುಡುಗರಿಗಿರ್ಲಿ ನಾವೇ ನಿಂತ್ಕೊಂಡು ಇದು ಎಲ್ಲ ಫಿಕ್ಸ್ ಮಾಡೋದು. ಬೇರೆ ಆಚೆ ಕಡೆ ಕೊಟ್ಟಿಲ್ಲ, ಯಾರು ಇಲ್ಲ, ನಾವೇ ಖುದ್ದಾಗಿ ಟೋಟಲ್ ಒನ್ ಮ್ಯಾನ್ ಆರ್ಮಿ ಫಿಕ್ಸಿಂಗ್ ಮಾಡಿ ಮಾತಾಡ್ತಾ ಇದಾರೆ. ನಾರ್ಮಲ್ ಟೈಮ್ ಅಲ್ಲಿ ಇವರು ಒಬ್ಬ ಆಕ್ಸೆಸರಿ ಮಾಡಿಫಿಕೇಶನ್ ಮಾಡ್ತಕ್ಕಂಥ ಒಬ್ಬ ಟೆಕ್ನಿಷಿಯನ್. ಹೌದು ಸರ್, ಅಂದ್ರೆ ನೀವು ಕೂಡ ಒಬ್ರು ಕೆಲ್ಸಗಾರ. ಹೌದು, ಅಲ್ಲಿ ಕೆಲಸ ಮಾಡ್ತಾರೆ ಸರ್. ನನ್ ಸ್ಯಾಟಿಸ್ಫೈಡ್ ನಾ ಫೈನಲ್ ಟಚ್ ಅಪ್ ಮಾಡಿದ್ರೇನೆ ಸರ್, ಅಷ್ಟೇ ಅಲ್ವಾ? ಹೌದು. ಸೊ ನೋಡಿ, ಇಷ್ಟೆಲ್ಲ ನೋಡಿದ್ರಲ್ವಾ? ಸೊ ಯಾರಿಗಾದ್ರೂ ಮಾಡಿಫಿಕೇಶನ್ ಮಾಡಬೇಕು ಥಾರ್ ರಾಕ್ಸ್ ಅಂದ್ರೆ ಸೊ ರೆಟ್ರೋ ಕಾರ್ ಕೇರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ. ಸೊ ಬರ್ತಾರೆ, ಸೊ ಎಲ್ಲರಿಗೂ ಇಷ್ಟು ದಿನದಿಂದ ಸರ್ವಿಸ್ ಮಾಡ್ಕೊಂತ ಬರ್ತಾನೆ ಇದ್ದೀರಾ. ನಮ್ಮ ಚಾನಲ್ ಅಲ್ಲೇ ಐ ಎಂಡ್ ಅಲ್ಲಿ ಇರೋದು ಥಾರ್ ಮಾಡಿಫಿಕೇಶನ್, ಥಾರ್ ರಾಕ್ಸ್ ಮಾಡಿಫಿಕೇಶನ್. ನಾನು ಎಲ್ಲೂ ಹೋಗಿಲ್ಲ, ಹೋಗೋದು ಇಲ್ಲ. MVP ಅಂದ್ರೆ ರೆಟ್ರೋ ಕಾರ್ ಕೇರ್ ಅಂದ್ರೆ MVP. ಅದು ನನ್ನ ಮನಸ್ಸಲ್ಲಿ ಇದೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಸದಾ ನಾವು ಚಿರಋಣಿ ಸರ್. ಥಾರ್ ಮಾಡಿಫಿಕೇಶನ್ ಅಂತ ಹೊಡೆದ್ರೆ ಜಾಸ್ತಿ ರೆಟ್ರೋ ಕಾರ್ ಕೇರ್ ಜಾಸ್ತಿ ಇರ್ತಕ್ಕಂಥದ್ದು ಇವತ್ತು ಲೀಡಿಂಗ್ ಅಲ್ಲಿ.
ಸೊ ಅಷ್ಟು ಲೀಡಿಂಗ್ ಅಲ್ಲಿ ಇದ್ದೀರಾ, ಇದೇ ತರ ಮುಂದುವರಿಲಿ ಅಂತ ಹೇಳ್ತಾ ನಿಮ್ಗೊಂದು ಆಲ್ ದ ಬೆಸ್ಟ್ ಹೇಳ್ತಾ, ಈ ಥಾರ್ ರಾಕ್ಸ್ ನ ಯಾರಾದ್ರೂ ಮಾಡಿಫಿಕೇಶನ್ ಮಾಡಿದಿರೋ ಅವ್ರಿಗೂ ಕೂಡ ಒಂದು ಕಂಗ್ರಾಚುಲೇಷನ್ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.